ವೈದ್ಯರಿಗೆ ಇವತ್ತು ಸಮಯ ಕಡಿಮೆ, ತಾಳ್ಮೆ ಕಡಿಮೆ. ಬಂದ ತಕ್ಷಣ ಒಂದು ಚೀಟಿ ಬರ್ಕೊಟ್ಟು ಈಚೆ ಹೋಗ್ಬಿಟ್ರೆ ಸಾಕು, ಸ್ವಲ್ಪ ಔಷಧಿ ತೊಗೊಳ್ಳಿ ಅಂತ ಧೈರ್ಯ ತುಂಬೋದು ಹೇಗಿದೆ. ಅಥವಾ ಅಯ್ಯೋ ತುಂಬ ಕಷ್ಟ ಇದೆ ನಿಮ್ಮ ಲೈಫು, ಇದು ಅಷ್ಟೇ ಇನ್ನು ನೋಡಿ ಅಂದಾಗ ಆ ಕ್ಷಣ ಸತ್ರು. ಅವರು ಸಾವು ಇನ್ನು 100 ವರ್ಷಕ್ಕೆ ನೀವು ಕಾಯಬೇಕಾಗಿಲ್ಲ. ಯಾವಾಗ ಮನಸ್ಸು ಹುಸಿಯಾಗಿಬಿಡುತ್ತೋ, ಕಾನ್ಫಿಡೆನ್ಸ್ ಲೆವೆಲ್ ಬಿದ್ದೋಗುತ್ತೋ, ಆ ಕ್ಷಣ ಸತ್ರು. ತಾಳ್ಮೆಯಿಂದ ಧೈರ್ಯವನ್ನು ತುಂಬತಕ್ಕಂಥ, ಆತ್ಮವಿಶ್ವಾಸವನ್ನು ಗೆಲ್ತಕ್ಕಂಥ, ಸಮಾಧಾನದಿಂದ ವಿಚಾರವನ್ನು ಪ್ರಚುರಪಡಿಸ್ತಕ್ಕಂಥ ಒಂದು ಕೈಂಕರ್ಯಕ್ಕೆ ಡಾಕ್ಟರ್ಗಳು ಭಾಗಿಯಾಗ್ಬಿಟ್ರೆ ಬಹುಶಃ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ಸ್ ವಿಲ್ ರಿಸಾಲ್ವ್. ನಾವು ಸ್ವಯಂ ಪ್ರೇರಿತ ಔಷಧಿಗಳನ್ನು ಚೌ ತಿಂದಂಗೆ ಬೆಳಗಿಂದ ರಾತ್ರಿವರೆಗೂ ಮಾತ್ರೆಗಳು ತೊಗೊಂಡು ಕೆಲಸಕ್ಕೆ ಹೋಗ್ಬಿಡ್ತೀವಿ. ನೀವು ಪ್ರಿಸ್ಕ್ರಿಪ್ಷನ್ ನೋಡಿ, ಇವತ್ತು ಎಲ್ಲಿ ಒಂದು ಕಾಯಿಲೆಗೆ ಒಂದು ಮಾತ್ರೆ ಪ್ರಿಸ್ಕ್ರಿಪ್ಷನ್ ಬರ್ಲಿಕ್ಕೆ ಸಾಧ್ಯ ಇದೆ? ಹೌದು, ಯಾಕೆ ಒಂದು ಉದಾಹರಣೆ ಜ್ವರಕ್ಕೆ 4 ಬರೀತಾರಲ್ಲ, ಯಾಕೆ ಸರ್? ಅದು ಯಾಕೆ ಬರೆಯೋರನ್ನ ಕೇಳಬೇಕು ಒಂದು. ಆದರೆ ಎಲ್ಲ ಪೇಷಂಟು ಬಂದವ್ರಿಗೆಲ್ಲ ನಾನು ಇವತ್ತು ಮಾತ್ರೆ ಹಾಕ್ತೀನಿ ಖಂಡಿತವಾಗ್ಲೂ ಲಾಜಿಕ್ ಇಲ್ಲ. ವೈದ್ಯನಲ್ಲೂ ಆ ಟೆಂಡರ್ ಲವ್ ಆ್ಯಂಡ್ ಕೇರ್ ಅಂತ ಕರಿತೀವಿ. ನಾನು ಇದ್ದೀನಿ. ತಂಗಳ ಪೆಟ್ಟಿಗೆ ಅರ್ಥಾತ್ ರೆಫ್ರಿಜಿರೇಟರ್ ಇತ್ತ, ಬಡತನ ಇತ್ತು, ಫ್ರಿಡ್ಜ್ ಇರಲಿಲ್ಲ, ಆರೋಗ್ಯ ಇತ್ತು. ಇವತ್ತು ಎಲ್ಲರ ಮನೇಲಿ, ಯಾರ ಮನೇಲಿ ಫ್ರಿಡ್ಜ್ ಇಲ್ಲ ಹೇಳಿ? ಫ್ರಿಡ್ಜ್ ಇದೆ, ಓವನ್ ಇದೆ, ಆರೋಗ್ಯ ಇಲ್ಲ. ಯಾವುದೋ ದೇಶದ ಸೂರ್ಯ ಹೊಟ್ಟೋ ಟೈಮಿಗೆ ನಾವು ಕೆಲಸ ಮಾಡುವಾಗ ನಾವು ನಾಳಿನ ಕೆಲಸ ಇವತ್ತು ಮಾಡ್ತೀವಿ ಅಂದಾಗ ನಾಳಿನ ಕಾಯಿಲೆಯನ್ನು ನಾವು ಇವತ್ತೇ ಬರಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ಸ್ಪಷ್ಟ ಸಂದೇಶ ನಮಗೆ ಅರ್ಥ ಆಗುತ್ತೆ. ಒಂದು, ಔಷಧಿ ಅಂದರೆ ಆಹಾರವೇ. ಅನೇಕ ಸಂದರ್ಭದಲ್ಲಿ ಔಷಧಿ ಅಂದರೆ ಆಹಾರವೇ. ಇವತ್ತು ಬೆಡ್ರೂಮಿಂದ ಬಾತ್ರೂಮ್ವರೆಗೂ ನಿಮಗೆ ಗಾಡಿ ಬಂದು ಕೂತ್ಕೊಂಡೋದಕ್ಕೆಲ್ಲ ಸಮಸ್ಯೆಗಳೇ. ಬೆಡ್ರೂಮ್ಗೆ ಟ್ರಾಲೀಸ್ ಬರ್ತದೆ, ಫುಡ್ ಟ್ರಾಲಿ. ನೀವು ಬೆಲ್ ಹೊಡೆದ್ರೆ ಬಂದು ಹಿಂಗೆ ಟ್ರೈನ್ ಥರ ಬಂದು ನಿಮ್ಗೆ ಸರ್ವಿಸ್ ಮಾಡ್ಬಿಟ್ಟು ಅದಾಗದೆ ಮಿಷಿನ್ ಹೋಗುತ್ತೆ. ರೋಬೋಟಿಕ್ ಫುಡ್ ಸರ್ವಿಸ್ ಬರ್ತಾ ಇದೆ. ಇವತ್ತು ವೈದ್ಯಕೀಯ ವ್ಯವಸ್ಥೆ ಎಲ್ಲಿ ಬೆಳಿಬೇಕಾಗಿರೋದು? ಬೌದ್ಧಿಕವಾಗಿ ವೈದ್ಯಕೀಯ ವ್ಯವಸ್ಥೆ ಬೆಳಿಬೇಕಾಗಿದೆ. ಆರ್ಥಿಕವಾಗಿ ಬೆಳೆದಿದೆ, ರಚನಾತ್ಮಕವಾಗಿ ಬೆಳೆದಿದೆ, ಗುಣಾತ್ಮಕವಾಗಿ ಬೆಳೆದಿಲ್ಲ. ಅಂದರೆ ಡಾಕ್ಟರ್ಗಳು ನನ್ನನ್ನು ಸೇರಿಸಿ ನಾವು ಸುಧಾರಿಸ್ಕೊಳ್ಬೇಕಂತ ಒಂದು ಕಾಲಘಟ್ಟ. ಶ್ರೀಸಾಮಾನ್ಯನು ತನ್ನ ಚಿಂತನಾ ಲಹರಿಗಳನ್ನು ಬದಲಾಯಿಸ್ಕೊಳ್ಬೇಕಂತ ಕಾಲಘಟ್ಟ. ಗುರುಗಳೇ ನಮಸ್ಕಾರ. ವೈದ್ಯರ ದಿನಾಚರಣೆ ಶುಭಾಶಯಗಳು ತಮಗೆ. ಜನಸಾಮಾನ್ಯರ ಆ್ಯಂಗಲ್ ಮಾತ್ರ ಕೇಳೋಕ್ಕೆ ಇಷ್ಟಪಡ್ತೇನೆ. ವೈದ್ಯನಾರಾಯಣ ಹರಿ ಅಂತ ಬಹಳ ಪ್ರಸಿದ್ಧವಾದಂತಹ ಮಾತು ಶತಮಾನಗಳಿಂದ ಇದೆ. ಈಗ ನೋಡಿ, ಅನೇಕರು ಆರೋಪಿಸ್ತಾರೆ, ನೋಡಿ ವೈದ್ಯರು ಮಾತ್ರೆ ಔಷಧಿ ಅಥವಾ ಏನು ಮೆಡಿಸಿನ್ ಅಂತ ಏನು ಕರಿತೀವಿ, ಔಷಧೋಪಚಾರಗಳ ಜೊತೆಗೆ ಮಾತು, ಸಾಂತ್ವನ, ಆರೈಕೆ ಇದನ್ನು ಕಳ್ಕೊತಾ ಇದ್ದಾರೆ. ಆ ಒಂದೇನೋ ಮಾನವೀಯ ಮೌಲ್ಯ ಟಚ್ ಹೋಗ್ತಾ ಇದೆ. ಏನಂತೀರಿ? ಹೇಗೆ ಈ ವೈದ್ಯರ ದಿನಾಚರಣೆ ದಿನ ಒಬ್ಬರು ವೈದ್ಯರಾಗಿ, ಪ್ರಖ್ಯಾತ ವೈದ್ಯರಾಗಿ ಏನು? ಪ್ರತಿ ಹೆಜ್ಜೆಯಲ್ಲೂ ಕೂಡ ವೈದ್ಯಕೀಯ ವೃತ್ತಿ ಅಂತ ಕರಿತೀವಿ, ವ್ಯಾಪಾರ ಅಲ್ಲ. ವೈದ್ಯಕೀಯ ವೃತ್ತಿ ಅಂತ ಕರಿತೀವಿ. ಪ್ರೊಫೆಷನ್ ಈಸ್ ಆಲ್ವೇಸ್ ಟು ಬಿ ಅಕಂಪನಿಡ್ ಬೈ ಪ್ಯಾಷನ್. ಪ್ಯಾಷನ್ ಇದ್ದಾಗ ಮಾತ್ರ ಆ ಪ್ರೊಫೆಷನಲ್ಲಿ ಒಂದು ಎಕ್ಸಲೆನ್ಸನ್ನು ಹೊಂದಲಿಕ್ಕೆ ಸಾಧ್ಯ. ಓಕೆ. ಹಿಂದಿನ ವಯಸ್ಸಿನಲ್ಲಿ ಅನೇಕ ವರ್ಷಗಳ ಕೆಳಗೆ ನಿಮ್ಮ ಬಾಲ್ಯದೆಲ್ಲ ನೀವು ನೆನೆಸ್ಕೋಬೋದು. ಗ್ರಾಮೀಣ ಭಾಗದಲ್ಲಿ ಬಂದು ಇನ್ನು ಹೆಚ್ಚು ಈ ಮಾತನ್ನು ಒಪ್ತಾರೆ ಅಂತ ನಾನು ಭಾವಿಸ್ತೇನೆ. ಹೋದ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ, ಫಸ್ಟ್ ರ್ಯಾಂಕ್ ಬಂದಿದ್ದು 2 ಇಂಜೆಕ್ಷನ್ ಜಾಸ್ತಿ ಕೊಟ್ಬಿಡ್ತೀನಿ ನಿನಗೆ, ಫಸ್ಟ್ ರ್ಯಾಂಕ್ ಬಂದಮೇಲೆ ಕೊಬ್ಬರಿ ಮಿಠಾಯಿ ತೊಗೊಂಬ, ಈ ಥರದ್ದೆಲ್ಲ ಚರ್ಚೆಗಳು ಒಂದು ವೈದ್ಯಕೀಯವಾಗಿ ನಡೀತಾ ಇತ್ತು. ವೈದ್ಯ ಹೇಗೆ ಪರಿಚಿತನಾಗ್ತಾ ಇದ್ದ? ನಮ್ಮ ಮೂಲೆ ಮನೆಯಲ್ಲಿ ಮೂರ್ತಿ ಡಾಕ್ಟರ್ ಇದ್ದಾರೆ, ಅಲ್ಲಿ ಆ ಕಡೆ ರೋಡಲ್ಲಿ ಹೋದರೆ ವೆಂಕಟೇಶ್ ಡಾಕ್ಟರ್ ಇದ್ದಾರೆ. ಅವ್ರು ಹೋದರೆ, ನೀವು ಡಾಕ್ಟರ್ ಹತ್ರ ಹೋದರೆ, ನೀನು ನಾರಾಯಣ ಅವ್ರ ಮಗ ಅಲ್ವಾ, ನೀನು ವೆಂಕಟೇಶ್ ಅವ್ರ ತಂಗಿ ಅಲ್ವಾ? ವೈಯಕ್ತಿಕ ಸಂಪರ್ಕ ಸಂಬಂಧಗಳು ಹಾಗಿತ್ತು. ಇವತ್ತು ಹೇಗಾಗಿದೆ? ನಾನು ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಂಡ್ಬಂದೆ, 5 ಸ್ಟಾರ್ಲಿದ್ದೆ, 10 ಲಕ್ಷ ರೂಪಾಯಿ ಬಿಲ್ ಮಾಡ್ಕೊಂಡಿದ್ದೆ ಹೆಗ್ಗಳಿಕೆ. ಯಾವುದೋ ಸರ್ಕಾರಿ ಆಸ್ಪತ್ರೆಯಲ್ಲಿ 3 ತಿಂಗಳು ಮೂಲೆಯಲ್ಲಿ ಮಲಗಿದ್ದೆ ಅಂದರೆ ಸ್ವಲ್ಪ ಕೀಳರಿಮೆ. ಈ ಥರದ ಪದ್ಧತಿಗಳು ಖಂಡಿತ ಇವತ್ತಿನ ಕಾಲಕ್ಕೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಇವತ್ತು ಒಂದು ಪ್ರಮುಖವಾದಂಥ ಅಂಶ ಬೆಳಕು ಚೆಲ್ತಕ್ಕಂಥದ್ದು ಏನಂದರೆ, ಡಾಕ್ಟ್ರಿಗೂ ಕೂಡ ಎಲ್ಲರೂ ಅಂತ ನಾನು ಹೇಳಲ್ಲ, ಉತ್ಕೃಷ್ಟವಾದಂಥ ವೈದ್ಯಕೀಯ ಸೇವೆಯಲ್ಲಿ ನಿಷ್ಣಾತರಾಗ್ತಕ್ಕಂಥ ಡಾಕ್ಟ್ರುಗಳು ಅನೇಕರಿದ್ದಾರೆ. ಎಲ್ಲೋ ಕೆಲವೊಂದು ಸೆಗ್ಮೆಂಟು ಅಥವಾ ಕೆಲವೊಂದು ಪರ್ಸೆಂಟೇಜಲ್ಲಿ ಪೇಷಂಟಿನ ಹೆಸರು, ಕುಲ, ಗೋತ್ರ, ವೃತ್ತಿ ಇವೆಲ್ಲವೂ ಯಾವುದು ಟೈಮ್ ಪಾಸ್ಗಲ್ಲ ಕೇಳ್ತಕ್ಕಂಥದ್ದು. ಬಂದಾಗ ನೀವೇನು ಕೆಲಸ ಮಾಡ್ತೀರಿ? ಫಾರ್ ಎಕ್ಸಾಂಪಲ್ಲು, ಒಂದು ಸೋರಿಯಾಸಿಸ್ ನಿಮಗಿದೆ, ನೀವು ಸಿಮೆಂಟಲ್ಲಿ ಕೆಲಸ ಮಾಡ್ತಿರ್ತೀರಿ, ಸಿಮೆಂಟಿನ ವಾತಾವರಣದಲ್ಲಿ ತುಂಬ ಜಾಸ್ತಿ ಕೆಲಸ ಮಾಡ್ತಿರ್ತೀರಿ, ಅಥವಾ ಟಾರಿನ ಒಂದು ವಾತಾವರಣದಲ್ಲಿ ಡಾಂಬರ್ನ ಕೆಲಸದಲ್ಲಿ ನೀವು ತೊಡಗಿರ್ತೀರಿ. ಯಾವುದೇ ವೃತ್ತಿ ಆಗಿರ್ಬೋದು, ಸುಮ್ಮನೆ ಪಕ್ಕದಲ್ಲಿರ್ಬೋದು, ಅದನ್ನು ಮಿಕ್ಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಯಾವುದೇ ಫಿಸಿಕಲ್ ಕಾಂಟ್ಯಾಕ್ಟ್ ಬರ್ತಾ ಇರ್ತಕ್ಕಿರ್ಬೋದು. ಅದು ನಮಗೆ ಇವತ್ತು ಗೊತ್ತಾಗ್ತಕ್ಕಂಥದ್ದು ಎಷ್ಟೋ ಸಂದರ್ಭದಲ್ಲಿ ಹಿಸ್ಟ್ರಿ ಮಿಸ್ ಆಗಿಬಿಡುತ್ತೆ. ಸಮಸ್ಯೆಯ ಬುಡ ಹಿಡಿಬೇಕು. ಯಾರಿಗೂ ಆಸ್ತಮಾ ಇರುತ್ತೆ, ನೀವೇನು ಮಾಡ್ತೀರಾ ಅಂತ ಕೇಳಿ, ಬೆಳಗ್ಗೆ ವಾಕಿಂಗ್ ಹೋಗ್ತೀರಾ ಅಂತ ಕೇಳಿ, ಮನೆ ಪಕ್ಕದಲ್ಲಿ ಪಾರ್ಥೇನಿಯಂ ಇದೆಯಾ ಅಂತ ಕೇಳಿ. ಬೆಳಗಾಗೆದ್ದು ನಾನು ಪಾರ್ಕ್ ಹೋಗ್ತೀನಿ ಅಥವಾ ಖಾಲಿ ಸೈಟಲ್ಲಿ ವಾಕ್ ಮಾಡ್ತೀನಿ, ಜಮೀನಲ್ಲಿ ವಾಕ್ ಮಾಡ್ತೀನಿ ಅಂದಾಗ ಅಲ್ಲಿ ಪಾರ್ಥೇನಿಯಂ ಇದ್ದರೆ ನಿಮ್ಗೊಂದು ಆಸ್ತಮಾ ಟ್ರಿಗರ್ ಆಗುತ್ತೆ. ಅಲ್ಲಿ ಒಂದು ಪಾರ್ಥೇನಿಯಂ ಗಿಡ ಇದ್ದರೆ ನಿಮ್ಮ ಎಕ್ಸಿಮಾ ಟ್ರಿಗರ್ ಆಗುತ್ತೆ. ಅಲ್ಲಿ ಒಂದು ಪಾರ್ಥೇನಿಯಂ ಇದ್ದರೆ ನಿಮ್ಗೆ ಗೊತ್ತಿಲ್ಲದೇನೋ ಅರ್ಟಿಕರಿಯಾ ಟ್ರಿಗರ್ ಆಗುತ್ತೆ. ಈ 3 ಸಮಸ್ಯೆಗಳಿಗೆ ಹೇತು ಒಂದು ಪಾರ್ಥೇನಿಯಂ ಗಿಡ. ಯಾಕೆ ಈ ಕಥೆಗಳ ನಿಮ್ಗೆ ಹೇಳ್ತಾ ಇದ್ದೀವಿ ಅಂದರೆ, ವೈದ್ಯರಿಗೆ ಇವತ್ತು ಸಮಯ ಕಡಿಮೆ, ತಾಳ್ಮೆ ಕಡಿಮೆ,
ಬಂದ ತಕ್ಷಣ ಒಂದು ಚೀಟಿ ಬರ್ಕೊಟ್ಟು ಈಚೆ ಹೋಗ್ಬಿಟ್ರೆ ಸಾಕು, ಅಥವಾ ಒಂದಿಷ್ಟು ಇನ್ವೆಸ್ಟಿಗೇಷನ್ಸ್ನ ಮಾಡಿಸಿ ಆ ಇನ್ವೆಸ್ಟಿಗೇಷನ್ ಅನುಗುಣವಾಗಿ ಅದರ ಆಧಾರಿತವಾಗಿ ನಾವು ಔಷಧಿಗಳನ್ನ ಕೊಟ್ಟು ಕಳಿಸಿಬಿಟ್ರೆ ನಮ್ಮ ಇವತ್ತಿನ ಕೆಲಸ ಕಳ್ಕೊಂಡ್ಬಿಟ್ವಿ ಅಂತಿರುತ್ತೆ. ಆದರೆ ವೆನ್ ಯು ಟಾಕ್ ಟು ದ ಪೇಷಂಟ್ ಯು ರೀಡ್ ದ ಮೈಂಡ್, ದ ಮೋರ್ ಯು ಟಾಕ್ ದಿ ಬೆಟರ್ ಯು ಅಂಡರ್ಸ್ಟ್ಯಾಂಡ್ ದ ಪೇಷಂಟ್. ಹಾಗಾಗಿ ಹಿಂದಿನ ಕಾಲದಲ್ಲ ಫ್ಯಾಮಿಲಿ ಡಾಕ್ಟರ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಫ್ಯಾಮಿಲಿ ಡಾಕ್ಟರ್ ನಮ್ಮ ಕುಟುಂಬಕ್ಕೆಲ್ಲ ಅವರಪ್ಪ ಜ್ವರಕ್ಕವರೇ, ನೆಗಡಿಗೆ ಅವರೇ, ಕೈ ಮುರಿದ್ರವರೇ, ದೊಡ್ಡ ರೋಗ ಬಂದರು ಇಲ್ಲಿ ಹೋಗ್ಬಿಟ್ಟು ಇವ್ರು ಎಲ್ಲಿ ಹೋಗಿ ತೋರಿಸೋದ್ರೆ ಅಲ್ಲಿ ಹೋಗಿ ತೋರಿಸ್ತಕ್ಕಂಥ ಒಂದು ಪದ್ಧತಿ ಇತ್ತು. ಯಾಕಂದ್ರೆ ಆ ಡಾಕ್ಟ್ರೆ ಬರ್ಕೊಡೋರು, ಇಂಥ ಕಡೆ ಹೋಗಿ ಮಾತ್ರ ನಾವು ನಂಬ್ತಿದ್ವಿ. ಅಲ್ಲಿ ವಾಣಿಜ್ಯೀಕರಣದ ಲೇಪನ ಇರಲಿಲ್ಲ. ಇವತ್ತು ವಾಣಿಜ್ಯೀಕರಣದ ಲೇಪನ ಅಲ್ಲಿರೋದ್ರಿಂದ ಅವ್ರು ಬರ್ಕೊಟ್ರೆ ಶ್ರೀಸಾಮಾನ್ಯನಿಗೆ ಆ ಡಾಕ್ಟ್ರ್ ಮೇಲೂ ಶಂಕೆ, ಯಾಕೆ ಇದೇ ಹಾಸ್ಪಿಟ್ಲಿಗೆ ಬರೀತಾನೆ ಅಂತಕ್ಕಂಥ ಒಂದು ಡೌಟು, ಇವ್ರಿಗೆ ಸಿಗುತ್ತಾ ಡೌಟು, ಅದೊಂದು ಡೌಟು. ಎರಡನೇದು, ಇವತ್ತು ಎಷ್ಟು ಅನುಮಾನಂ ಪೆದ್ದ ರೋಗಂ ಅಂತಕ್ಕಂಥ ಒಂದು ಮಾತು ಹೇಳ್ತೀವಿ, ಅದೆರಡರಲ್ಲೂ ಇದೆ. ಅಂದರೆ ಡಾಕ್ಟ್ರುಗಳು ನನ್ನನ್ನು ಸೇರಿಸಿ ನಾವು ಸುಧಾರಿಸ್ಕೊಳ್ಬೇಕಂತ ಒಂದು ಕಾಲಘಟ್ಟ, ಶ್ರೀಸಾಮಾನ್ಯನು ತನ್ನ ಚಿಂತನಾ ಲಹರಿಗಳನ್ನು ಬದಲಾಯಿಸ್ಕೊಳ್ಬೇಕಂತ ಕಾಲಘಟ್ಟ. ನಾನು ಆಗಲೇ ಹೇಳ್ತಿದ್ದೆ, ಸೆಲ್ಫ್ ಮೆಡಿಕೇಷನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಬ್ಯಾಡ್ ಅಂತ. ಯಾವುದೋ ಔಷಧಿ ನಾವು ತೊಗೊಂಡ್ವಿ, ಇವತ್ತು ಯಾವ ಹಂತಕ್ಕೆ ಬಂದುಬಿಟ್ಟಿದೆ ವೈದ್ಯಕೀಯ ವಲಯ ಅಂದರೆ ಬಿಕಾಸ್ ಆಫ್ ಎಕ್ಸಸಿವ್ ಓವರ್ ಇನ್ಫಾರ್ಮೇಷನ್ನು. ಒಂದು ಜ್ವರ ಬಂತು ಅಂದರೆ ಒಂದು ಬೇಸಿಕ್ ಮಾತ್ರೆ ತೊಗೊಳ್ಳೋದು, ಆ್ಯಂಟಿಪೈರೆಟಿಕ್ ತೊಗೊಳ್ಳೋದು, ಆಮೇಲೆ ಆ್ಯಂಟಿಬಯೋಟಿಕ್ ತೊಗೊಳ್ಳೋದು, ಕಮ್ಮಿ ಆಗಿಲ್ಲ, ನಾನೇನು ಇವತ್ತು ಆಯುರ್ವೇದಕ್ಕೆ ಬಂದೆ, ನನಗೆ 2 ದಿವಸದಲ್ಲಿ ಸರಿ ಹೋಗುತ್ತಾ, ನಾಳೆ ಬೆಳಗ್ಗೆ ಮದುವೆ ಇದೆ, ತುಂಬ ಮಡುವೆ ಇದೆ, ಮುಖಕ್ಕೆ ಬೇಡದ ಒಡವೆ, ಅದು ಏನು ಕ್ರೀಮ್ ಕೊಡ್ತಿರೋ ಕೊಡಿ, ನೀವು ಬಂಗಾರ ಲೇಪನ ಕೊಟ್ಟರು ಹಚ್ಕೊಂಡ್ಬಿಡ್ತೀನಿ, ಸೋಮವಾರ ಮದುವೆಗೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಕೂದಲು ಸಿಕ್ಕಾಪಟ್ಟೆ ಬಾಲ್ಡ್ ಆಗಿಬಿಟ್ಟಿದೆ, ಓಡ್ತಲೆ ಆಗಿಬಿಟ್ಟಿದೆ, ಅದು ಯಾವ ಪೌಡ್ರ್ ಕೊಡ್ತಿರೋ, ಯಾವ ಎಣ್ಣೆ ಕೊಡ್ತಿರೋ, ಒಂದು ವಾರದಲ್ಲಿ ನನ್ನ ಮಗಳ ಮದುವೆ ಫಿಕ್ಸ್ ಆಗಿಬಿಡ್ತದೆ, ಅದು 2 ತಿಂಗಳ ಮದುವೆ ಫಿಕ್ಸ್ ಆಗ್ತದೆ, ಮದುವೆ ರಿಸೆಪ್ಷನ್ಗೆ ಚೆನ್ನಾಗಿ ಕಾಣಬೇಕು. ಇದು ನಮ್ಮ ನಿರೀಕ್ಷೆಗಳು, ಅಪೇಕ್ಷೆಗಳು ಆಗಬಾರದು. ಯಾರದು ಪೇಷಂಟಿನ ಕಡೆ ಆರೋಗ್ಯ ಸಾಧಕನ ನಿರೀಕ್ಷೆ, ಅಪೇಕ್ಷೆ ಇದಾಗಬಾರದು. ನಾವು ಹೇತು ಅಂದರೆ ಕಾರಣವನ್ನು ಹುಡುಕಿ ತಾಳ್ಮೆಯಿಂದ ಪ್ರಾರಂಭಿಕ ಅವಸ್ಥೆಯಲ್ಲೇ, ಫಾರ್ ಎಕ್ಸಾಂಪಲ್ ಇವತ್ತು ಒಂದು ಗ್ಯಾಸ್ಟ್ರಿಕ್ ಅಲ್ಸರ್ ಹೇಳ್ತೀವಿ, ಎಷ್ಟೋ ಸಂದರ್ಭದಲ್ಲಿ ರಕ್ತ ವಾಂತಿ ಆಗಿ ಹಿಂಸೆ ಆಗಿ ನೀರನ್ನೇ ಕುಡಿಯೋಕ್ಕಾಗದೆ ಎದೆಯಲ್ಲಿ ಬೆಂಕಿ ಬಿದ್ದಂಗೆ ಆಗ್ಬಿಟ್ಟಿದೆ ಅಂತ ಪೇಷಂಟ್ ಹೇಳ್ತಾನೆ. ಆದರೆ ಗೊತ್ತೋ ಗೊತ್ತಿಲ್ಲದೇನೋ ಅನಶನ ಅಧ್ಯಶನ ಅಂದರೆ ಮೇಲಿಂದ ಮೇಲೆ ತಿಂತಕ್ಕಂಥದ್ದು ಅಥವಾ ಟೈಮಿಗೆ ಸರಿಯಾಗಿ ತಿಂದೇನೇ ಇರತಕ್ಕಂಥ ಒಂದು ಪದ್ಧತಿನ ಗೊತ್ತಿಲ್ಲದೆ ರೂಢಿಸ್ಕೊಂಡ್ಬಿಡ್ತಾನೆ. ಸಿಂಪಲ್ ಒಂದು ಗ್ಯಾಸ್ಟ್ರೈಟಿಸ್ಗೆ ಸ್ಟ್ರೆಸ್ಸು ಎಷ್ಟು ಕಾಟ ಕೊಡುತ್ತೆ ಅಂದರೆ ಯು ಡಿಸ್ಟ್ರೆಸ್ ಯುವರ್ ಸೆಲ್ಫ್. ಅರ್ಬನೈಸ್ಡ್ ಲೈಫ್ ಸ್ಟೈಲಲ್ಲಿ ಇರ್ತಕ್ಕಂಥ ಗ್ಯಾಸ್ಟ್ರೈಟಿಸ್ಗೂ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಗ್ಯಾಸ್ಟ್ರೈಟಿಸ್ಗೂ ನೀವು ತುಲನಾತ್ಮಕವಾಗಿ ನೋಡಿದಾಗ ಗ್ರಾಮೀಣ ಭಾಗದಲ್ಲಿ ನಾರು, ಬೇರು, ಸೊಪ್ಪು, ಸೊಗದೆ, ಬೇರೆ ಏನೂ ಚಿಂತೆ ಇಲ್ಲಪ್ಪ, ತಿಂದೆ ಮಲಗದೆ ಅಂತಕ್ಕಂಥವನಿಗೆ ಗ್ಯಾಸ್ಟ್ರೈಟಿಸು ಅತ್ಯಂತ ಕಡಿಮೆ. ಜಗತ್ತನ್ನೇ ಸಾಧಿಸ್ಬಿಟ್ಟೆ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿಬಿಟ್ಟೆ, ಸ್ಥಾನ ಅಂತಸ್ತು, ಇದ್ರ ಹಿಂದೆ ಹೋಗ್ತೀನಿ ಅಂದವನಿಗೆ ಖಂಡಿತವೂ ಸಮಸ್ಯೆಗಳು ಜಾಸ್ತಿ. ನಮಗೆ ಸಾತ್ಮ್ಯವಾದಂಥ ಆಹಾರವನ್ನು ನಾವು ತಿಂತೀವ ಅಥವಾ ಅಸಾತ್ಮ್ಯವಾದಂಥ ಆಹಾರವನ್ನು ನಾವು ತಿಂತೀವ? ನೋಡಿ, ಸಾಮೆ, ನವಣೆ, ಸಜ್ಜೆ, ಕೊರ್ಲು, ಬರ್ಗು, ಊದ್ಲು, ಆರ್ಕ ಇವೆಲ್ಲ ಸಿರಿಧಾನ್ಯಗಳ ಪರಿಚಯ ಶ್ರೀಸಾಮಾನ್ಯನಿಗೆ ಬೇಕೋ ಬೇಡವೋ ಇರ್ತಾಯಿತ್ತು. ಬಾರ್ಟರ್ ಸಿಸ್ಟಮ್ ಹಾಗಿತ್ತು, ನಾನು ನವಣೆ ಕೊಡ್ತೀನಿ, ನೀವು ರಾಗಿ ಕೊಡಿ, ನಾನು ಕಬ್ಬು ಕೊಡ್ತೀನಿ, ನೀವು ಬೆಲ್ಲ ಕೊಡಿ ಅಂತ. ಇವತ್ತು ಮೈದಾ, ಇವತ್ತು ಸಕ್ಕರೆ, ಇವತ್ತು ಅನೇಕವಾದಂಥ ಆಹಾರಗಳನ್ನು ಮೇಲಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸೇವನೆ ಮಾಡ್ತಕ್ಕಂಥ ಪದ್ಧತಿಗೆ ನಾವು ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ. ಆಮೇಲೆ ಪ್ರಕೃತಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ, ನನ್ನನ್ನು ಸೇರಿಸ್ಕೊಂಡು, ನಾನೇನು ಸಿಸ್ಟಮಿನ ಹೊರತಲ್ಲ, ನಿಮ್ಮನ್ನೂ ಸೇರಿಸ್ಕೊಂಡು ರಾತ್ರಿ 12 ಗಂಟೆಗೆ ನಾವು ಶೂಟ್ ಮಾಡಬೇಕು, ನೀವು 12 ಗಂಟೆಗೆ ನಾವು ಕಂಟೆಂಟ್ ಕೊಡಬೇಕು, ನಿದ್ದೆ ಆಗೋದಿಲ್ಲ, ಡ್ರೈವಿಂಗ್ ಸ್ನೇಹಿತರು ಅನೇಕ ಡಾಕ್ಟರ್ಗಳು, ಪೊಲೀಸ್ನವರು, ಸೆಕ್ಯೂರಿಟಿ, ಡ್ರೈವಿಂಗು, ಸಾಫ್ಟ್ವೇರ್, ಎಷ್ಟು ಎಲ್ಲ ಫೆಸಿಲಿಟೀಸ್ ಇವತ್ತು ದ ವರ್ಲ್ಡ್ ಹಸ್ ಬಿಕಮ್ ಎ ಗ್ಲೋಬಲ್ ವಿಲೇಜ್ ಅಂತ ಹೇಳ್ತೀವಿ. ಯಾವುದೋ ದೇಶದ ಸೂರ್ಯ ಹುಟ್ಟೋ ಟೈಮಿಗೆ ನಾವು ಇದು ಕೆಲಸ ಮಾಡುವಾಗ ಆ ದೇಶದ ಆ ಸಮಯದ ಕಾಯಿಲೆಯನ್ನು ಕೂಡ ನಾವು ನಾಳಿನ ಕೆಲಸ ಇವತ್ತು ಮಾಡ್ತೀವಿ ಅಂದಾಗ ನಾಳಿನ ಕಾಯಿಲೆಯನ್ನು ನಾವು ಇವತ್ತೇ ಬರಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ಸ್ಪಷ್ಟ ಸಂದೇಶ ನಮಗೆ ಅರ್ಥ ಆಗುತ್ತೆ. ಒಂದು. ಎರಡನೇದು, ಇವತ್ತು ಕೌನ್ಸಿಲಿಂಗ್ಗೆ ಒಂದು ಬೇರೆ ಸೆಗ್ಮೆಂಟ್ ಬಂದುಬಿಟ್ಟಿದೆ. ಮೊದಲು ಡಾಕ್ಟ್ರ್ ವಾಸ್ ದ ಬೆಸ್ಟ್ ಕೌನ್ಸಿಲರ್. ಚೆನ್ನಾಗಿ ಓದು, ಚೆನ್ನಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡು, ಹಿಂಗಾಗತ್ತೆ, ಮದುವೆ ಆದ 4 ತಿಂಗಳಲ್ಲಿ ಮುಟ್ಟು ನಿಂತಿಲ್ಲ, ಮಕ್ಕಳಾಗಿಲ್ಲ ಅಂದ ತಕ್ಷಣ ಸರಿ ಹೋಗುತ್ತೆ, ಸಮಾಧಾನವಾಗಿರು, ತಾಳ್ಮೆ. ಆಮೇಲೆ ದೊಡ್ಡದು ಯಾವುದೋ ಕಾಯಿಲೆ ಬಂತು ಅಂತ ಇಟ್ಕೊಳ್ಳಿ, ಸತ್ತೋಗ್ತೀಯಾ ಅಥವಾ ಏನೋ ಸುಲಿಗೆ ಮಾಡಬೇಕು, ಆ ಥರ ಪದ್ಧತಿಗಳು ಇರ್ತಾ ಇರಲಿಲ್ಲ. ಒಂದು ಬೆಂತ ತಟ್ಬಿಟ್ಟು, ಅಯ್ಯೋ ಭಗವಂತ ಕರೆದಾಗ ನಾನು ಬರ್ತೀನಿ, ನೀನು ಒಟ್ಟಿಗೆ ಹೋಗೋಣ, ಅಲ್ಲಿವರೆಗೂ ಸಮಾಧಾನವಾಗಿ ಇರು, ಚೆನ್ನಾಗಿ ತಿನ್ನು, ಚೆನ್ನಾಗಿ ನಿದ್ದೆ ಮಾಡು, ಇಂಥ ತಿನ್ನಬೇಡ, ಇಷ್ಟು ತಿನ್ನು, ಅಷ್ಟು ತಿನ್ನಬೇಡ, ದಿಸಾ ಬಂದು ಹೇಳು, ದಾರಿಯಲ್ಲಿ ಸಿಕ್ಕು ಮಾತಾಡಿಸ್ತೀನಿ. ಆ ಸಂಪರ್ಕ ಇವತ್ತಿದೆಯಾ? ನನ್ನನ್ನು ಮೊದಲುಗೊಂಡು ಖಂಡಿತ ಇವತ್ತಿನ ವ್ಯವಸ್ಥೆಗಳಲ್ಲಿ ಎಷ್ಟೋ ಜನಕ್ಕೆ ಐ ಮೇಕ್ ವೆರಿ ಶ್ಯೂರ್ ಪ್ರತಿ ಪೇಷಂಟನ ಹೆಸರೇನು, ಊರೇನು, ಅವರ ಆಹಾರ ಪದ್ಧತಿಗಳು ಹೇಗೆ, ಮಾನಸಿಕ ಒತ್ತಡ ಹೇಗೆ, ಪ್ರತಿಯೊಬ್ಬರನ್ನು ಕೇಳಿ ನಾವು ಡಾಕ್ಯುಮೆಂಟ್ ಮಾಡೋದು ಈ ಉದ್ದೇಶಕ್ಕೆ. ವಿ ಶುಡ್ ನೋ ದ ರೂಟ್ ಕಾಸ್. ಈಗ ನೀವು ಬೆಳಗ್ಗೆ ರಾತ್ರಿ ಎಲ್ಲ ಕೆಲಸ ಮಾಡ್ತಕ್ಕಂಥವ್ರಿಗೆ
ಬೆಳಗ್ಗೆ ಚೆನ್ನಾಗಿ ಮಲಗ್ತೀನಿ ಅಂದರೆ ಇವತ್ತಿನ ಪದ್ಧತಿ. ಇಲ್ಲೆಲ್ಲ ನೀವು ಬೆಳಗ್ಗೆ 8 ಗಂಟೆಗೆ ಮಾತ್ರ ತೊಗೋಬೇಕು, 1 ಗಂಟೆ ತೊಗೋಬೇಕು, ಸಾಯಂಕಾಲ 5 ಗಂಟೆ ತೊಗೋಬೇಕು ಅಂತ ಪಾಪ ನಿದ್ದೆ ಮಾಡಿರ್ತಾನೆ ನಾನು, ಮಲಗ್ಬಿಟ್ಟಿರ್ತಾರೆ, ಅವ್ನಿಗೆ ಅನಿವಾರ್ಯ. ಸೊ ಇವತ್ತಿನ ಕಾಲಮಾನಕ್ಕೆ ನೀವು ಹಿಸ್ಟ್ರಿಯಾಗಿ ಸರಿಯಾಗಿ ತೊಗೊಳ್ದೆ, ಕಾರಣ ಅವನ ಜೀವನ ಶೈಲಿಯನ್ನು ಅರ್ಥ ಮಾಡ್ಕೊಳ್ದೆ. ಫಾರ್ ಎಕ್ಸಾಂಪಲ್, ಇವತ್ತು ಎಷ್ಟೋ ಜನ ಸರ್ ಬೆಳಗ್ಗೆ ನನಗೆ ಕೂದಲಿಗೆ ಎಣ್ಣೆ ಹಚ್ಚೋಕ್ಕಾಗಲ್ಲ ಸರ್, ನೀವು ಎಣ್ಣೆ ಹಚ್ಚು ಅಂತೀರಾ. ಎಷ್ಟೊತ್ತಿಗೆ ಬರ್ತೀರಪ್ಪ? ಮಗು 3:30 ಶಾಲೆಯಿಂದ ಬರುತ್ತೆ, ಒಂದು ಉದಾಹರಣೆ, 3:30-4 ಗಂಟೆಗೆ ಬರುತ್ತೆ. 4 ಗಂಟೆಗೆ ಕೂದಲಿಗೆ ಎಣ್ಣೆ ಹಚ್ಬೋದಲ್ವ, ಬಿಟ್ಬೋದಲ್ವ ಹಚ್ಚಿ. ಸರ್ ದಿಂಬು ಗಲೀಜಾಗಿಬಿಡುತ್ತೆ, ಒಂದು ಹಳೆ ಬಟ್ಟೆ ಹಾಕ್ಬೋದಲ್ವ, ಹೆಲ್ಮೆಟ್ ಹಾಕ್ಕೊಂಡ್ರೆ ಕೂದಲು ತಿರುಗುತ್ತೆ, ಒಂದು ಟವೆಲ್ ಹಾಕ್ಕೊಂಡು ಮೇಲೆ ಹೆಲ್ಮೆಟ್ ಹಾಕ್ಕೊಬೋದಲ್ಲ. ಬುರುಡನೇ ಹೊಡೆದೋಕ್ಕಿಂತ ಕೂದಲಿಲ್ದಿರೋದು ಒಳ್ಳೆಯದು. ಕೂದಲು ಕಮ್ಮಿ ಪ್ರಾರಂಭಿಕ ಅವಸ್ಥೆಯಲ್ಲಿ ಹಿಂಗೆ ಎಳೆದಾಗ ಕೂದಲು ಬರ್ತದಾಗ ಆಗಲೇ ನಾವು ಅದಕ್ಕೆ ನರ್ಚರಿಂಗು, ಕೇರು, ಕನ್ಸರ್ನು, ಲವ್, ಅಫೆಕ್ಷನ್ ಎಲ್ಲ ಕೊಟ್ಬಿಟ್ರೆ ನೆಕ್ಸ್ಟ್ ಸ್ಟೇಜಿಗೆ ಹೋಗೋದನ್ನು ಸಂಪೂರ್ಣ ತಡೆ ಹಿಡ್ಬೋದು. 5% ಹೇರ್ ಲಾಸ್ ಆಗಿರತಕ್ಕಂಥ ಒಂದು ವ್ಯಕ್ತಿಗೆ ಆ ಹಂತದಲ್ಲೇ ನಾವು ಟ್ರೀಟ್ಮೆಂಟನ್ನು ಮಾಡಿದ್ರೆ ಅದು 10, 20, 30 ಸಂಪೂರ್ಣ ಬಾಳಿಗೆ ಹೋಗ್ತಕ್ಕಂಥ ಅವಸ್ಥೆಯನ್ನು 100ಕ್ಕೆ 100 ತಡಿಬೋದು. ಮದುವೆಯಾದ ಪ್ರಾಥಮಿಕ ಹಂತದಲ್ಲಿ ಒಂದು ಲೈಂಗಿಕ ಪ್ರಕ್ರಿಯೆ ಚೆನ್ನಾಗಿ ಆಗ್ತಾ ಇಲ್ಲ, ಅಥವಾ ಮಹಿಳೆಗೆ ಮಾಸಿಕ ಸ್ರಾವ ಚೆನ್ನಾಗಿ ಆಗ್ತಾ ಇಲ್ಲ, ಅದೃಷ್ಟನೋ ದುರಾದೃಷ್ಟನೋ ಅಂತಹ ಒಂದು ಜೋಡಿ ಆಗ್ಬಿಡ್ತು ಅಂದಾಗ ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗು, ಟೇಕಿಂಗ್ ದ ಪೇಷಂಟ್ಸ್ ಕಪಲ್ಸ್ ಟು ಕಾನ್ಫಿಡೆನ್ಸ್, ಯೋಚನೆ ಮಾಡಬೇಡ್ರಿ ಇವೆಲ್ಲ ಕಾಮನ್ನು, ಸ್ವಲ್ಪ ಚಿಕಿತ್ಸೆ ತೊಗೊಳ್ಳಿ, ಸ್ವಲ್ಪ ಔಷಧಿ ತೊಗೊಳ್ಳಿ ಅಂತ ಧೈರ್ಯ ತುಂಬೋದು ಹೇಗಿದೆ. ಅಥವಾ ಅಯ್ಯೋ ತುಂಬ ಕಷ್ಟ ಇದೆ ನಿಮ್ಮ ಲೈಫು, ಇದಾಗೋದೇ ಇದು ಅಷ್ಟೇ ಇನ್ನು ನೋಡಿ ಅಂದಾಗ ಆ ಕ್ಷಣ ಸತ್ರು. ಅವರು ಸಾವು ಇನ್ನು 100 ವರ್ಷಕ್ಕೆ ನೀವು ಕಾಯಬೇಕಾಗಿಲ್ಲ. ಯಾವಾಗ ಮನಸ್ಸು ಹುಸಿಯಾಗಿಬಿಡುತ್ತೋ, ಕಾನ್ಫಿಡೆನ್ಸ್ ಲೆವೆಲ್ ಬಿದ್ದೋಗುತ್ತೋ ಆ ಕ್ಷಣ ಸತ್ರು. ಸುಳ್ಳು ಹೇಳಬೇಕಾಗಿಲ್ಲ, ತಾಳ್ಮೆಯಿಂದ ಧೈರ್ಯವನ್ನು ತುಂಬತಕ್ಕಂಥ, ಆತ್ಮವಿಶ್ವಾಸವನ್ನು ಗೆಲ್ತಕ್ಕಂಥ, ಸಮಾಧಾನದಿಂದ ವಿಚಾರವನ್ನು ಪ್ರಚುರಪಡಿಸ್ತಕ್ಕಂಥ ಒಂದು ಕೈಂಕರ್ಯಕ್ಕೆ ಡಾಕ್ಟ್ರುಗಳು ಭಾಗಿಯಾಗಿಬಿಟ್ರೆ ಬಹುಶಃ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ಸ್ ವಿಲ್ ರಿಸಾಲ್ವ್. ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಆರ್ಥ್ರೈಟಿಸ್ ವಿಶೇಷವಾಗಿ ಬಂದಾಗ, ಕೀಲ್ ನೋವು, ಜಾಯಿಂಟ್ ರಿಪ್ಲೇಸ್ಮೆಂಟು, ಸರ್ ನಾಳೆ ಮಾಡಿಸ್ಕೊಂಬಿಡ್ದ, ನಿಮ್ಗೆ 80 ವರ್ಷ, ಟಾಯ್ಲೆಟಿಗೆ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಮೆಟ್ಲು ಹತ್ತೋಕ್ಕಾಗ್ತಾಯಿಲ್ಲ, ಮೆಟ್ಲು ಇಳಿಯೋಕ್ಕಾಗ್ತಾಯಿಲ್ಲ, ದೈನಂದಿನ ಎಲ್ಲ ಚಟುವಟಿಕೆಗೂ ತುಂಬ ಮಾರಕವಾಗಿದೆ ಅಂದಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಒಂದು ಭಾಗ. 40 ವರ್ಷ ಈಗ ಪ್ರಾರಂಭಿಕ ಅವಸ್ಥೆಯಲ್ಲಿದೆ ಅಂದಾಗ ವೈ ಡೋಂಟ್ ಯು ಟ್ರೈ ಸಮ್ ಇಂಪ್ರೂವ್ಮೆಂಟ್ ವಿತ್ ಲಿಟಲ್ ಪೇಷನ್ಸ್. ತಾಳ್ಮೆಯಿಂದ ನಾನು ಅದಕ್ಕೇನೆಲ್ಲ ಉಪಚಾರಗಳನ್ನು, ಏನೆಲ್ಲ ಅಭ್ಯಂಗಗಳಾಗಿರ್ಬೋದು, ಪಂಚಕರ್ಮ ಆಗಿರ್ಬೋದು, ನಿಯಮಿತ ತೂಕ ಇಳಿಸ್ತಕ್ಕಂಥದ್ದಾಗಿರ್ಬೋದು. ನಾನು ಚಿಕಿತ್ಸೆ ಬಗ್ಗೆ ಮಾತಾಡ್ತಕ್ಕಂಥದ್ದು ಕೊನೆ ಭಾಗ. ಒಬ್ಬ ಸ್ಥೂಲಕಾಯಿ ಆರ್ಥ್ರೈಟಿಸ್ ಇದೆ ಅಂದಾಗ ನೀವು 1 ಫ್ಲೋರಿಗೆ ಪರ್ಮಿಷನ್ ತೊಗೊಂಡು ಜಲ್ಲಿ ಮರಳು ಕೆರಳಿದೆ 8 ಫ್ಲೋರ್ ಕಟ್ಕೊಂಬಿಟ್ಟೆ ಅಂದಾಗ ಗ್ರೌಂಡ್ ಫ್ಲೋರ್ ಮೇಲೆ ಖಂಡಿತ ರಿಸ್ಕ್ ಇರುತ್ತೆ, ಪ್ಲ್ಯಾನ್ ಆಗಿರಲ್ಲ, ಕುಸಿದೋಗೋದು ಬಿಲ್ಡಿಂಗು. ನಮ್ಮ ಜಾಯಿಂಟ್ಸು ಹಾಗೆ, ಅಷ್ಟೇ ಸರಳ, ಅಷ್ಟೇ ಸಿಂಪಲ್ಲು. ಸೊ ಒಂದು 5 ಅಡಿ 8 ಇಂಚ್ ಇರ್ತಕ್ಕಂಥ ವ್ಯಕ್ತಿ 70-75 kg ತಡೆಯುತ್ತೆ. ಇಲ್ಲ ನಾನು 120 kg ಆಗ್ತೀನಿ, ನನ್ನ ದುಡ್ಡಿದೆ, ನನ್ನ ಹತ್ರ ಚೆನ್ನಾಗಿ ನಾನು ಯಥೇಚ್ಛವಾಗಿ ತಿಂದು ಗುಂಡ್ಗಿರ್ತೀನಿ, ನಿನಗೇನು ಭಾರ, ಭೂಮಿ ತಾಯಿನೇ ಹೊರುತ್ತೆ, ನೀನು ಯಾಕೆ ನಾನು ಹೊರಲ್ವಲ್ಲ ಅಂತಕ್ಕಂಥ ನೀವು ಲಾಜಿಕ್ ತೊಗೊಂಡಾಗ ಎಲ್ಲ ಶರೀರದ ಲೋಡು ಜಾಯಿಂಟ್ಸ್ ಮೇಲೆ ಬೀಳುತ್ತೆ. ವೆಯ್ಟ್ ಬೇರಿಂಗ್ ಜಾಯಿಂಟು ಬೇಗ ಸೌದೋಗುತ್ತೆ. ಸೊ ಅದು ರೀಪ್ಲೇಸ್ ಮಾಡಿಸ್ಬಿಡಲ್ಲ, ನನಗೆ ಇನ್ಶೂರೆನ್ಸ್ ಇದೆ. ಈ ಪ್ರಶ್ನೆಯನ್ನು ಬಂದಾಗ ತಾತ್ಪರ್ಯ ಚಿಂತನೆ, ಲ್ಯಾಟ್ರಲ್ ಥಿಂಕಿಂಗ್ ಅಂತ ಏನು ಕರಿತೀವಲ್ಲ, ತಿಂಗಳಿಗೆ 3 kg ತೂಕವನ್ನು ಕಮ್ಮಿ ಮಾಡ್ಕೊಳ್ಬೋದಾ? ದಿನಕ್ಕೆ 5-6 ಸಲ ಇವತ್ತು ಬೆಂಗಳೂರಲ್ಲಿ ಊಟ ಮಾಡ್ತಿದ್ವಿ. ಬೆಳಗ್ಗೆ ಒಂದು 8 ಗಂಟೆಗೆ ಒಂದು ತಿಂಡಿ, 11 ಗಂಟೆಗೆ ನಿಮ್ಮ ಜೊತೆ ಬೇಜಾರು ಅಂತ ಒಂಚೂರು ಕಾಫಿ, ಟೀ, ಬಿಸ್ಕೆಟು, ರಸ್ಕು, ಪಫು, ಕೇಕು. 1 ಗಂಟೆಗೆ ಊಟ ಮಾಡಲೇಬೇಕು ಲಂಚ್ ಟೈಮು. 4 ಗಂಟೆಗೆ ಪಾನಿಪುರಿ, ಬೋಂಡ, ಬಜ್ಜಿ, ಕಬಾಬು, ಬೇಜಾರಾಗುತ್ತೆ, ಬೇಲ್ಪುರಿ ತಿನ್ನಬೇಕು. 6 ಗಂಟೆಗೆ ಒಂಚೂರು ಜ್ಯೂಸು, ಕಾಫಿ, ಟೀ, ಪಾಪಡು, ಫ್ರೆಂಚ್ ಫ್ರೈಸು ತಿನ್ನಬೇಕು. 8 ಗಂಟೆಗೆ ಮನೇಲಿ ಊಟ ಬೈತಾರೆ, ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ತಿನ್ನಬೇಕು. ಟಿ ವಿ ನೋಡ್ತಾ ಇರ್ತೀವಿ, ರಾತ್ರಿ ಮಲಗೋವಾಗ ಒಂಚೂರು ಜ್ಯೂಸ್ ಕುಡಿದ್ಬಿಡೋಣ. ಎಷ್ಟೋ ಸಂದರ್ಭದಲ್ಲಿ ಫ್ರೂಟ್ಸ್ನ ತಿನ್ನೋ ಪದ್ಧತಿಯೇ ಇಲ್ಲ, ತೆಗಿಬೇಕು, ಸಿಪ್ಪೆ ತುಲಿಬೇಕು, ಬೀಜ ಬೇರ್ಪಡಿಸ್ಬೇಕು, ಅಷ್ಟೆಲ್ಲ ಕಷ್ಟಪಡ್ಬೋದು. ರೆಡಿಮೇಡ್ ಶುಗರ್ಲೆಸ್ ಜ್ಯೂಸ್ ಕುಡಿತೀನಿ ನಾನು, ಶುಗರ್ದು ಕುಡಿಯಲ್ಲ, ತುಂಬ ಹೆಲ್ತ್ ಕಾನ್ಷಿಯಸ್ಸು. ಜ್ಯೂಸು ಕೂಡ ಒಂದು ಬಾಣಂತಿನೋ, ಒಂದು ಬಸರಿನೋ, ಒಂದು ವಯೋವೃದ್ಧನೋ, ಹಾಲು ಇಲ್ಲದೇ ಇರೋರು, ಬೇದಿಯಾದವ್ರಿಗೆ ಪಥ್ಯ, ಅವ್ರಿಗೆ ಲಿಮಿಟೆಡ್ ಪರ್ಮಿಟೆಡ್ ತೊಗೊಳ್ಳಿ ಅಂತ. ನನಗೆ ನಿಮಗೆ ದಷ್ಟಪುಷ್ಟವಾಗಿದ್ದು ಚೆನ್ನಾಗಾಗೋದು ಹಲ್ಲು ಕೊಟ್ಟಿದ್ದಾನೆ ಭಗವಂತ, ರುಚಿಯ ಆಸ್ವಾದನೆ ಶಕ್ತಿ ಕೊಟ್ಟಿದ್ದಾನೆ ಅಂದಾಗ ನಾನು ಕೂಡ ಒಂದು ಆ್ಯಪಲ್ನ ಜ್ಯೂಸ್ ಮಾಡ್ಕೊಂಡ್ಬಿಡ್ತೀನಿ ಅಂದಾಗ ಫೈಬರ್ ಎಲ್ಲೋಯ್ತು? ಪೈನಾಪಲ್ನ ಜ್ಯೂಸ್ ಕೊಟ್ಟಿದ್ದ ಫೈಬರ್ ಎಲ್ಲೋಯ್ತು? ಸಪೋಟ ತಿನ್ನಲಿಕ್ಕೆ ಕಷ್ಟನಾ? ನಮಗೆ ಇವತ್ತು ಗಾವಾ ಜ್ಯೂಸ್ ಬಂದಿದೆ. ಪೇರ್ಲೆ ಹಣ್ಣು, ಚೇಪೆಕಾಯಿನ ನೀವು ಅಗದು ತಿಂದು ಅದರ ಜ್ಯೂಸ್ನ ವಿರೋಧಿ ನಾನು ಅಂತಲ್ಲ. ನೀವು ಚೇಪೆಕಾಯಿನ ಉಪ್ಪು ಖಾರನೋ ಹಾಕ್ಕೊಂಡು ತಿಂದು ಅಗದು ಇರತಕ್ಕಂಥ ಸ್ವಾದ ಸಾಧ್ಯನಾ? ಹಾಗಾಗಿ ಈ ಥರ ಮೂಲಭೂತ ಚಿಂತನೆಗಳಿಗೆ ನಾವು ನಮಗೆ ನಾವು ಸ್ಟಿಮ್ಯುಲೇಟ್ ಮಾಡ್ಕೊಳ್ತಕ್ಕಂತಹ ಪ್ರಮುಖ ಕಾಲಘಟ್ಟ ಇದು. ನಿದ್ದೆ ಬರಲ್ಲ ಅಂತಕ್ಕಂಥ ಒಂದು ವ್ಯಕ್ತಿ ಸರ್ವೇ ಸಾಮಾನ್ಯ ರಾತ್ರಿ ಊಟ ಆದಮೇಲೆ
ಒಂದು 40 ನಿಮಿಷ ಬ್ರಿಸ್ಕ್ ವಾಕಿಂಗ್ ನಾನು ಮಾಡ್ತೀನಿ, ಇದು ಪ್ರತಿನಿತ್ಯ ಮಾಡ್ತೀನಿ ಅಂದಾಗ ನಿದ್ದೆ ಬರದಿರೋ ನಿದ್ದೆ ಬರುತ್ತೆ. ಬೆಳಗಾಗೆದ್ದು ಮೋಷನ್ ಆಗಲ್ಲ, ಸರ್ವೇ ಸಾಮಾನ್ಯವಾಗಿ ಚೆನ್ನಾಗಿ ನಿದ್ದೆ ಆಗಿಲ್ಲ ಅಂತ ಮೋಷನ್ ಆಗಲ್ಲ. ವಾಕ್ ಮಾಡಿ 40 ನಿಮಿಷ 4 ಕಿಲೋಮೀಟ್ರ್ ವಾಕ್ ಮಾಡಿ ನೋಡಿ. ಅಂದರೆ ಫಿಸಿಕಲಿ ಫಿಟ್ ಇರೋರು, ನಾನು ಆರ್ಥರೈಟಿಸು, ಸ್ಥೂಲಕಾಯಿಗಳು, ವಯೋವೃದ್ಧರು, 90 ವರ್ಷದವರು ವಾಕ್ ಮಾಡಿ ಅಂತಕ್ಕಂಥ ಅಡ್ವೈಸ್ ಅಲ್ಲ. ಹೂ ಈಸ್ ಫಿಟ್, ನನಗೆ ನಾನು ಯೋಗ್ಯ, ನಾನು ವಾಕ್ ಮಾಡ್ಬೋದಪ್ಪ ಅಂತ ಅಷ್ಟು ಮನಸ್ಸಲ್ಲಿದ್ದರೆ ಸಾಕು ವಾಕ್ ಮಾಡಲಿಕ್ಕೆ. 40 ನಿಮಿಷ 4 ಕಿಲೋಮೀಟ್ರ್ ನಮ್ಮ ಟಾರ್ಗೆಟು. ನೀವು 1 ಕಿಲೋಮೀಟ್ರ್ ಶುರು ಮಾಡಿ, 100 ಮೀಟ್ರ್ ಶುರು ಮಾಡಿ, ನಾಳೆ 150, ನಾಳೆ 200, ಈ ಥರ ಟಾರ್ಗೆಟ್ನ ಫಿಕ್ಸ್ ಮಾಡೋಣ. ನಾವು ಸ್ಯಾಲ್ರೀಸಲ್ಲಿ ಹಾಗೆ ಟಾರ್ಗೆಟ್ ಮಾಡಲ್ವಾ? ಇವತ್ತು 50,000 ಇದ್ದರೆ ನಾನು ಇನ್ನು 2 ವರ್ಷಕ್ಕೆ ಲೀಡ್ರ್ ಆಗಬೇಕು, 4 ಲಕ್ಷಕ್ಕೆ ಮುಟ್ಟಬೇಕು, 10 ವರ್ಷಕ್ಕೆ ನಂದೇ ಕಂಪ್ನಿ ಓಪನ್ ಮಾಡಬೇಕು ಅಂತ ಚಿಂತನೆ ಹೇಗೆ ಬರುತ್ತೆ, ಹಾಗೆ ವಾಕಿಂಗ್ಸಲ್ಲೂ ನಮ್ಮ ಸ್ಟ್ಯಾಂಡರ್ಡ್ಸನ್ನು ಜಾಸ್ತಿ ಮಾಡ್ಕೋತಾ ಹೋದಾಗ ಎಂತಹ ಸುಲಲಿತವಾಗುತ್ತೆ. ಇದು ನಾವು ವೈದ್ಯಕೀಯ ಚರ್ಚೆಯಲ್ಲಿ ಮಾಡ್ತಾ ಇದ್ದೀವ. ನಿದ್ದೆ ಬರ್ತಾ ಇಲ್ಲ ಅಂದ ತಕ್ಷಣ ಮಾತ್ರೆ ತೊಗೊಳ್ಳಿ ಮಲ್ಕೊಳ್ಳಿ, ಅಥವಾ ಯಾವುದೋ ಥೆರಪಿ ಮಾಡಿಸ್ಕೊಳ್ಳಿ ಮಲ್ಕೊಳ್ಳಿ. ಒಂದು ಸಿಂಪಲ್ ಶಿರೋ ಅಭ್ಯಂಗ, ಒಂದು ಎಳ್ಳೆಣ್ಣೆ, ಒಂದಿಷ್ಟೇ ಇಷ್ಟು ಪಚ್ಕರ್ಪುರವನ್ನು ಹಾಕಿ ನೀವು ಚೆನ್ನಾಗಿ ನಿಮಗೆ ನೀವೇ ಮಾಲಿಷ್ ಮಾಡಿಕೊಂಡು, ಅಥವಾ ತಾಯಿ ಮಗಳಿಗೋ, ಮಗಳು ತಾಯಿಗೋ, ತಂದೆ ಮಗನಿಗೋ, ಮಗ ತಂದೆಗೋ 5 ನಿಮಿಷ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದೀನಿ, ಮಾಡಲಿಕ್ಕಾಗಲ್ವಾ? ನಿದ್ದೆ ಬರ್ತಾ ಇಲ್ಲ ಅಂದಾಗ ಅತ್ಯದ್ಭುತವಂತಹ ಪಾದಾಭ್ಯಂಗ. ಅಂದರೆ ಪಾದಕ್ಕೆ ಸ್ವಲ್ಪ ಹರಳೆಣ್ಣೆ ತೊಗೊಳ್ತಕ್ಕಂಥದ್ದು, ಎಳ್ಳೆಣ್ಣೆ ತೊಗೊಳ್ತಕ್ಕಂಥದ್ದು, ತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು, 1-2 ಚಿಟಿಕೆ ಎಷ್ಟು ಕರ್ಪೂರವನ್ನು ಹಾಕಿ ಚೆನ್ನಾಗಿ ಕಾಲಿಗೆ ಮಸಾಜ್ ಟ್ರೈ ಮಾಡಿ. ಇವತ್ತು ಮಾಡಿ ನೋಡಿ ಎಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ, ಎಷ್ಟು ಆಯಾಸ. ಹಿಂದಿನ ಕಾಲದೆಲ್ಲ ನೋಡಿ ಕಾಲನ್ನು ಯಾರೋ ಒತ್ತೋರು, ಹೆಂಡತಿ ಗಂಡಂಗೆ ಒತ್ತೋದು, ಕೆಲಸದವ್ರು ಒತ್ತೋದು. ಇವತ್ತು ಆ ಸೆಗ್ಮೆಂಟ್ ಹೋಗಿದೆ. ನಮ್ಮ ಪದ್ಮಾಸನಲ್ಲಿ ಎಷ್ಟು ಜನ ನಾವು ಕೂತ್ಕೋತಾ ಇದ್ದೀವಿ? ಎಷ್ಟು ಜನ ಇಂಡಿಯನ್ ಟಾಯ್ಲೆಟ್ನ ಯೂಸ್ ಮಾಡ್ತಾ ಇದ್ದೀವಿ? ಮನಸ್ಸು ಮುಟ್ಟು ಹೇಳಿ. 10 ವರ್ಷ ಕೆಳಗೆ 100 ಜನ ಮಾಡ್ತಾಯಿದ್ರೆ ಇವತ್ತು 10 ಜನ ಇಂಡಿಯನ್ ಟಾಯ್ಲೆಟನ್ನು ಯೂಸ್ ಮಾಡ್ಕೋತಾ ಇಲ್ಲ. ಒಂದು ಇಂಡಿಯನ್ ಟಾಯ್ಲೆಟಲ್ಲಿ ನೀವು ಕೂತ್ಕೊಂಡಾಗ ನಿಮ್ಮ ಮಲ ವಿಸರ್ಜನೆ ಆಗ್ತಕ್ಕಂಥ ಕ್ರಮ, ತತ್ಸಂಬಂಧಿತವಂತಹ ಮೂಳೆಗಳಿಗೆ ರಕ್ತ ಸಂಚರಣೆ, ನರಮಂಡಲಕ್ಕೆ ಪೌಷ್ಟಿಕಾಂಶತೆ, ಮಾಂಸಗಳ ಬಲ, ನಾಳೆ ಬೆಳಗ್ಗೆ ಜೀರ್ಣಶಕ್ತಿಗೆ ಪೂರಕವಾಗಿ ಕರುಳಿನ ಉತ್ಸಾಹ ಉಲ್ಲಾಸ, ಇಷ್ಟು ನೀವು 3 ನಿಮಿಷ ಒಂದು ಟಾಯ್ಲೆಟಲ್ಲಿ ಕೂತ್ಕೊಂಡಾಗ ಬಂತಕ್ಕಂಥ ಲಾಭಗಳು. ಒನ್ ಆಫ್ ದ ಬೆಸ್ಟ್ ಸಿಸ್ಟಮ್ಸ್ ಆಫ್ ಸ್ಕ್ವಾಟಿಂಗ್ ಇಸ್ ಇಂಡಿಯನ್ ಟಾಯ್ಲೆಟ್. ಅದಕ್ಕಿಂತ ಉತ್ಕೃಷ್ಟವಾದಂಥ ಒಂದು ಆಸನ ಮಲ ವಿಸರ್ಜನೆಗೆ ಬೇರೆ ಯಾವುದೂ ನೀವು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಅದೇ ಒಂದು ಕಮೋಡಲ್ಲಿ ಕೂತ್ಕೊಳ್ಳಿ, ಬಹುಶಃ ನಾವು ಎಲ್ ಶೇಪಲ್ಲಿ ಕೂತ್ಕೋತೀವಿ, ಕರುಳಿನ ಮೂವ್ಮೆಂಟ್ ಆಗೋದೇ ಇಲ್ಲ. ಇವತ್ತು ನಾವು ಫ್ಯಾಂಟಸಿ, ಇವತ್ತು ಮಾಡರ್ನೈಸೇಷನು, ಇವತ್ತು ದುಡ್ಡಿದೆ, ನಮ್ಮದು ವೆಸ್ಟರ್ನೈಸ್ ಕಮೋಡ್ ಅಂತೀವಿ. ಹಿಂದಿನ ಜ್ಞಾನ, ಹಿಂದಿನ ಪರಂಪರೆ, ಹಿಂದಿನ ವಿಜ್ಞಾನ ತುಂಬ ಸೈಂಟಿಫಿಕ್ ಆಗಿ, ತುಂಬ ಸಿಂಪಲ್ಲಾಗಿ, ಎಕನಾಮಿಕಲ್ಲಾಗಿ, ಸ್ಯಾಟಿಸ್ಫೈಯಿಂಗ್ ರೂಪದಲ್ಲಿತ್ತು ಅಂತಕ್ಕಂಥ ಒಂದು ಚಿಂತನೆ ನಾವು ಹಿಂದೆ ನೋಡಿದ್ರೆ ಎಂಥ ಅದ್ಭುತವಾದಂಥ ಪರಿಕಲ್ಪನೆ ಬರುತ್ತೆ. ಇವತ್ತು ನಾವು ಲೇಟೆಂಟ್ ಫಾಸ್ಟಿಂಗು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದ್ರ ಬಗ್ಗೆ ಮಾತಾಡ್ತಿರ್ತೀವಿ. ಹಿಂದಿನ ಕಾಲ ಯಾವುದೋ ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ಉಪವಾಸ ಮಾಡ್ತಾ ಇದ್ವಲ್ವ, ಅಥವಾ ಅನಿವಾರ್ಯ ಶಿವರಾತ್ರಿ ಆಗಿರ್ಬೋದು, ಗಣೇಶ ಹಬ್ಬ ಆಗಿರ್ಬೋದು, ರಂಜಾನ್ ಆಗಿರ್ಬೋದು, ಈಸ್ಟರ್ ಆಗಿರ್ಬೋದು, ಫಾಸ್ಟಿಂಗ್ ವಾಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಎವ್ರಿ ಕಮ್ಯುನಿಟಿ ಅಲ್ವಾ? ಬೇಡ, ನೀವು ಧರ್ಮವನ್ನು ಪಕ್ಕಕ್ಕಿಡಿ. ಮೊದಲ ಕಾಲದಲ್ಲಿ ಹೇಗಿತ್ತು? ಬೆಳಗ್ಗೆ ತಿನ್ಕೊಂಡು ಹೋಗ್ಬೇಕು ಕೆಲಸಕ್ಕೆ, ವಾಪಸ್ ಮನೆಗೆ ಬಂದು ಕೈ ಕಾಲು ತೊಳ್ಕೊಂಡು ಊಟ ಮಾಡಬೇಕು ಅಂತ ಪದ್ಧತಿ ಇತ್ತು. ಎಂಥ ಸ್ವಚ್ಛತೆ, ಎಂಥ ಶುಭ್ರತೆ, ಎಂಥ ಸ್ವಾಸ್ಥ್ಯ, ಎಂಥ ಪೌಷ್ಟಿಕಾಂಶತೆ ಅಲ್ವಾ? ತಂಗಳ ಪೆಟ್ಟಿಗೆ ಅರ್ಥಾತ್ ರೆಫ್ರಿಜಿರೇಟ್ರ್ ಇತ್ತ, ಬಡತನ ಇತ್ತು, ಫ್ರಿಡ್ಜ್ ಇರಲಿಲ್ಲ, ಆರೋಗ್ಯ ಇತ್ತು. ಇವತ್ತು ಎಲ್ಲರ ಮನೇಲಿ, ಯಾರ ಮನೇಲಿ ಫ್ರಿಡ್ಜ್ ಇಲ್ಲ ಹೇಳಿ? ಫ್ರಿಡ್ಜ್ ಇದೆ, ಓವೆನ್ ಇದೆ, ಆರೋಗ್ಯ ಇಲ್ಲ. ಅದು ಹಿಂದಿನ ಕಾಲದಲ್ಲಿ ಯಾವುದೂ ಇರಲಿಲ್ಲ, ಆರೋಗ್ಯ ಇತ್ತು. ಇದ್ರ ಬಗ್ಗೆ ಸೂಕ್ಷ್ಮ ಹಾಗೂ ಸ್ಥೂಲ ಉಲ್ಲೇಖವನ್ನು ನಾವು ಮಾಡಿದಾಗ ಇದನ್ನು ವೈದ್ಯರು ಹೇಳಬೇಕಾ? ಈಗ ನೀವು ಹೇಳ್ತಿರೋ ಪಾಯಿಂಟ್ಸ್, ಜೀವನ ಕ್ರಮ, ಆಹಾರ, ಈ ಪದ್ಧತಿ ಇವೆಲ್ಲವೂ ವೈದ್ಯರ ಸಮಾಲೋಚನೆಯಲ್ಲಿ ಆಗಬೇಕಾದಂತಹ ಪ್ರಮುಖ ಚರ್ಚೆ. ಪ್ರತಿರೋಗಿಗೂ ನೀವು ಡಯೆಟನ್ನು ಹೇಳ್ತಿದ್ರೆ, ಫಾರ್ ಎಕ್ಸಾಂಪಲ್ ನೀವೀಗ ರಾಜಸಿಕ ಆಹಾರವನ್ನು ತಿಂತಾ ಇದ್ದೀರಿ, ಸಾತ್ವಿಕ ಆಹಾರ ನಿಮಗೀಗ ಅವಶ್ಯಕತೆ ಇದೆ. ಫಾರ್ ಎಕ್ಸಾಂಪಲ್ ನೀವು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಅತಿ ಹೆಚ್ಚಿನ ಮಸಾಲೆ ಪದಾರ್ಥಗಳನ್ನ ನಿಮ್ಮ ಇವತ್ತು ತಿನ್ಕೊಂಡು ಬಂದಿದ್ದೀರಿ. ನಿಮಗೆ ಗ್ಯಾಸ್ಟ್ರೈಟಿಸ್ ಇದೆ, ನಾನೊಂದು ಆ್ಯಂಟಿ ಗ್ಯಾಸ್ಟ್ರಿಕ್ ಒಂದು ಮಾತ್ರೆ ಕೊಟ್ಬಿಟ್ಟು ಕುಡಿ ಸರಿ ಹೋಗುತ್ತೆ ಅನ್ನೋದು ಎಷ್ಟು ಲಾಜಿಕ್ ಇದೆ? ಬೇಡಪ್ಪ, 4 ದಿವಸ ಊಟ ಮಾಡಬೇಡ, ಮಾತ್ರೆ ಇವತ್ತು ಅನಿವಾರ್ಯತೆ ಇದೆ, ಇವತ್ತು ತೊಗೋಬೇಡ. ಸ್ವಲ್ಪ ನೀರು ಹಾಲಿಗೆ ಸ್ವಲ್ಪ ಜೀರಿಗೆ, ಧನಿಯಾ, ಓಂಕಾಳು ತುಪ್ಪದಲ್ಲಿ ಹಾಕಿ ಹುರಿದು 2-3 ಅವರ್ ಕಾಫಿ ಕುಡಿಯೋ ಬದಲು ಇದನ್ನು ಕುಡೀರಿ. ಕಾಫಿ ಕುಡಿಬೇಡಿ. ಮಸಾಲೆ ಪದಾರ್ಥಗಳು, ಬಿರಿಯಾನಿಗಳು, ಕಬಾಬ್ಗಳು, ಪಾನಿಪುರಿಗಳು ಇತ್ಯಾದಿಗಳನ್ನು ಒಂದು 15-20 ದಿವಸ ಬಿಟ್ಟು ಬಿಡಿ. ತದನಂತರ ನಿಮ್ಗೆ ಯಾವಾಗಲೂ ಬೇಕೇ ಬೇಕು, ಈರ್ಷೆ ಇದೆ, ಲಾಲಸೆ ಇದೆ, ಪೀರ್ ಪ್ರೆಷರ್ ಇದೆ ಅಂದಾಗ
ಹಬ್ಬಕ್ಕೋ ಅರ್ಧ ದಿವಸಕ್ಕೋ ಶನಿವಾರಕ್ಕೋ ಭಾನುವಾರಕ್ಕೋ ಮೀಸಲಿಟ್ಕೊಳ್ಳಿ. 4 ಪ್ಲೇಟ್ ತಿನ್ನೋ ಬದಲು 1 ಪೀಸ್ ತಿಂದ್ಬಿಟ್ಟು ಸಂತೃಪ್ತರಾಗಿರಿ. ಈ ಥರದ ಬದಲಾವಣೆ ಮಾಡಿಲ್ಲ ಅಂದರೆ ಸಾವು ಕೂಡ ನಮಗೆ ಸಮಾಧಾನವಾದಂಥ ರೀತಿಯಲ್ಲಿ ಬರೋಲ್ಲ. ಹಾಗಾಗಿ ಆಪ್ತ ಸಮಾಲೋಚನೆಯಲ್ಲಿ ಆಸ್ ಅ ಪಾರ್ಟ್ ಆಫ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್, ಪ್ರಾಕ್ಟೀಸ್ ಆಫ್ ಮೆಡಿಸನ್ ಈಸ್ ನಾಟ್ ಜಸ್ಟ್ ಪ್ರಿಸ್ಕ್ರೈಬಿಂಗ್. ಪ್ರಾಕ್ಟೀಸ್ ಆಫ್ ಮೆಡಿಸನ್ ಈಸ್ ಟೇಕಿಂಗ್ ಕೇರ್ ಆಫ್ ಡಯಟ್, ಟೇಕಿಂಗ್ ಕೇರ್ ಆಫ್ ಮೈಂಡ್ ಸೆಟ್, ಟೇಕಿಂಗ್ ಕೇರ್ ಆಫ್ ಲೈಫ್ ಸ್ಟೈಲ್. ದೆನ್ put medicine only if it is necessary, that too for a limited period. ಇಷ್ಟು ದಿವಸ ಮಾತ್ರ ಔಷಧಿ ತೊಗೊಳ್ಳಿ, ಸರಿ ಹೋಗ್ತೀರಾ, ತೊಗೊಬೇಡಿ. ಡೋಂಟ್ ಬಿ ಡಿಪೆಂಡೆಂಟ್ ಆನ್ ಮೆಡಿಸಿನ್. ಡಯಾಬಿಟೀಸ್ ಬಂದ್ಬಿಟ್ರೆ ಸಾಯೋವರೆಗೂ ಔಷಧಿ ತೊಗೋಬೇಕಾ? ಅರೆ 150 kg ಇದ್ದು ನಾನು ತಿನ್ನೋದನ್ನು ಯಾವುದೂ ಬಿಡ್ತಾನೆ ಇಲ್ಲ, ನಾನು ಕುಡಿಯೋದನ್ನು ಬಿಡ್ತಾ ಇಲ್ಲ, ನಾನು ಸೇದೋದನ್ನು ಬಿಡ್ತಾ ಇಲ್ಲ, ನೀನು ಮಾತ್ರೆ ಕೊಡು, ನೀನು ಇನ್ಸುಲಿನ್ ಕೊಡು, ಅದು ಶುಗರ್ ಕಮ್ಮಿ ಆಗಬೇಕು, ಅದು ವೈದ್ಯರ ಮೇಲೆ ಭಾರ ಆಗ್ತಕ್ಕಂಥ ಪೇಷಂಟ್ ತಪ್ಪು. ಅವರು ಕೂಡ ಪೇಷಂಟ್ಸ್ಗಳಿಂದ ಡಾಕ್ಟರ್ ಹಾಗಾದ್ರೆ ಡಾಕ್ಟರ್ಗಳಿಂದ ಎರಡು ಒಟ್ಟಿಗೆ ಆಯ್ತು. ಆಶ್ರಯಿ ಭಾವಗಳು ಕಾಲಾಂತರಗಳಲ್ಲಿ ಖಂಡಿತ ಇದೆ. ಇವರು ಅವರನ್ನು ಆಶ್ರಯಿಸ್ತಾರೆ, ಅವ್ರು ಇವರನ್ನು ಆಶ್ರಯಿಸ್ತಾರೆ. ಆದರೆ ಎಲ್ಲಿ ಯಾರ ಮೇಲೆ ಎಷ್ಟು ಭಾರ ಹಾಕಬೇಕು ಅಂತ ಇಬ್ಬರಿಗೂ ಗೊತ್ತಿಲ್ಲದಿರೋ ಕಾರಣದಿಂದ ಇದಾಗಿದೆ. ಒಬ್ಬ ಪೇಷಂಟ್ ಎಷ್ಟು ಸಲ ನೀವು ಸಿಂಪಲ್ಲಾಗಿ ಬಾಯಲ್ಲಿ ಹುಣ್ಣಾಗಿದೆ, ಸ್ಟೊಮಟೈಟಿಸ್ ಆಗಿದೆ, ಡಾಕ್ಟ್ರ್ ಹತ್ರ ಏನಕ್ಕೆ ಬರ್ತಾನೆ? ಸರ್ ಹುಣ್ಣ ಸರಿ ಹೋಗಬೇಕು, ಏನು ಮಾಡ್ತೀವಿ? ತಗೋ ಮಲ್ಟಿ ವಿಟಮಿನ್ ತಗೋ, ತಗೋ ಸರಿ ಹೋಗ್ಬಿಡ್ತೀವಿ. ಪಟ್ಟಪ್ಪ ಚೆನ್ನಾಗಿ ಪಾಲಕ್ ಸೊಪ್ಪು ತಿನ್ನು, ಚೆನ್ನಾಗಿ ಕೊಬ್ಬರಿನ ಗಸಗಸೆ ತುಪ್ಪದಲ್ಲಿ ಹಾಕೊಂಡು ಅಗಿ, ಇದು 4 ದಿವಸ ಮಾಡು. ಇದು ಆಗಿಲ್ಲ ಅಂದರೆ ಬಾ 4 ದಿವಸ ಟ್ರೈ ಮಾಡು. ನಿಂಗೆ ಪರಿಚಯ ಇಲ್ಲ ಅಲ್ವಾ, ನಿನಗೆ ಗಸಗಸೆನ ತುಪ್ಪದಲ್ಲಿ ಹುರಿಯೋದು ಗೊತ್ತಿಲ್ಲದೆ ಇರೋ ಕೆಲಸ ಅಲ್ಲ, ಅದು ಗೊತ್ತಿಲ್ಲ, ಯಾವತ್ತು ಮಾಡಿಲ್ಲ. ಕೊಬ್ಬರಿನ ಸುಡೋದು ನಿನಗೆ ಗೊತ್ತಿಲ್ಲ, ಯಾಕಂದ್ರೆ ನಿನಗೆ ಪರಿಚಯ ಇಲ್ಲ. ಆದರೆ ಕೊಬ್ಬರಿ ಗೊತ್ತು, ಗಸಗಸೆ ಗೊತ್ತು, ಜೇನುತುಪ್ಪ ಮನೇಲಿ ಸಿಗುತ್ತೆ, ತುಪ್ಪ ಮನೇಲಿದೆ. ಇದನ್ನು ಬಾಳಿಸ್ಕೋ, ಜೇನುತುಪ್ಪನ ಬಿಸಿ ಮಾಡಬೇಡ, ಅದನ್ನು ಚೆನ್ನಾಗಿ ಕೊಬ್ಬರಿಯನ್ನು ಗಸಗಸೆಯನ್ನು ತುಪ್ಪದಲ್ಲಿ ಬಾಡಿಸಿದ ಆದ ನಂತರ ಅದನ್ನು ಸ್ವಲ್ಪ ಕುಟ್ಟಾಣಿಯಲ್ಲಿ ಕುಟ್ಟಿ ತದನಂತರ ಒಂದು ಸ್ಪೂನ್ ಜೇನುತುಪ್ಪ ಜೊತೆ ತಿನ್ನು. ಎಂತಹ ಸ್ವಾದ! ನೀವೊಂದು ಜಾಸ್ತಿ ವಿಟಮಿನ್ ಇರ್ತಕ್ಕಂಥ ಮಾತ್ರೆ ನುಂಗಿದ್ರೆ ಸ್ವಾದ ಇದೆಯಾ, ಅಥವಾ ಇದನ್ನು ಅಗದು ಜಿಗದು ತಿಂದು ಸ್ಥಾನಿಕವಾಗಿ ಅರ್ಥಾತ್ ಸಿಂಪ್ಟಮ್ಯಾಟಿಕಲಿ, ಸಂಸ್ಥಾನಿಕವಾಗಿ ಅರ್ಥಾತ್ ಸಿಸ್ಟಮ್ಯಾಟಿಕಲಿ ಆ ಫೀಲ್ ಗುಡ್ ಫ್ಯಾಕ್ಟ್ರಿ ಇದೆಯಲ್ಲ. ಮತ್ತು ಕೊಬ್ಬರಿ ಗಸಗಸೆನ ನಾನು ತುಪ್ಪದಲ್ಲಿ ಹುರ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಜಜ್ಜಿ ಜೇನುತುಪ್ಪದಲ್ಲಿ ನಿಧಾನಕ್ಕೆ ಹಾಕ್ಕೊಂಡು ತಿನ್ಕೊಂಡು ಹೋದೆ. ಟೈಮೇ ಇಲ್ಲ ಸರ್, ಮಾತ್ರ ಆದರೆ ಹಂಗೆ ನುಂಗ್ಬಿಡ್ಬೋದು, ಬೇಗ ವಾಸಿ ಆಗಿಬಿಡುತ್ತೆ. ಇವಾಗ ವಿಜಯನಗರದಿಂದ ಮಾರತ್ಹಳ್ಳಿಗೆ ಒಬ್ಬ ಶ್ರೀಸಾಮಾನ್ಯ ಒಂದು 1 hour ಕಾರ್ ಡ್ರೈವ್ ಮಾಡೋಕ್ಕೆ ಸರ್ವೇ ಸಾಮಾನ್ಯವಾಗಿ ತೊಗೋತಾನೆ. ಬಸ್ಸಲ್ಲಿ ಹೋದರೆ ಒಂದು 2 hour ಬೇಕು, ಮೆಟ್ರೋಲ್ಲಿ 45 ನಿಮಿಷ ಬೇಕು. ಒಂದು ಪುಟ್ಟ ಮಿಡ್ಲ್ ಕ್ಲಾಸ್ ವ್ಯವಹಾರಸ್ಥನ ಒಂದು ಉದಾಹರಣೆ ಕೊಡ್ತಾಯಿದ್ದೀನಿ. ಮೆಟ್ರೋಲ್ನ ಮೊಬೈಲ್ನ 40 ನಿಮಿಷ ಕುಟ್ಟುವಾಗ ಆಗಿದ್ರೆ ಎಂಥ ಅತ್ಯದ್ಭುತ ಅನುಭೂತಿ ಅಲ್ವಾ. ಡೈಜೆಸ್ಟಿವ್ ಎನ್ಸೈಮ್ಸ್ ತೊಗೋತೀವಿ ನಾವು, ಯಾಕಂದ್ರೆ ಜೀರ್ಣ ಆಗಲ್ಲ ಅಂತ. ಹಿಂದಿನ ಕಾಲದಲ್ಲಿ ವಯಸ್ಸಾದ ತಕ್ಷಣ, ಮದುವೆ ಆದ ತಕ್ಷಣ ಚೆನ್ನಾಗಿ ವಿಳ್ಯದಲ್ಲಿ ಅಡಿಕೆ ತಿಂದು ಮಲಕ್ಕೋ, ಆ ಎನ್ಸೈಮ್ಸು ಚೆನ್ನಾಗಿ ಜೀರ್ಣಶಕ್ತಿಯನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ, ಹೈ ಫೈಬರ್ ಕಂಟೆಂಟ್ ಮೋಷನ್ನ ಚೆನ್ನಾಗಿ ಮಾಡುತ್ತೆ, ಬೇಕಾದಂಥ ಎಲ್ಲ ಕ್ಯಾಲ್ಶಿಯಮ್ಮು ಕೊಡುತ್ತೆ. 20ನೇ ವಯಸ್ಸಲ್ಲಿ, 25ನೇ ವಯಸ್ಸಲ್ಲಿ, 30ನೇ ವಯಸ್ಸಲ್ಲಿ ನೀನು ತಿಂತಕ್ಕಂಥ ವಿಳ್ಯದೆಲೆ ಅಡಿಕೆ ಸುಣ್ಣ ನಿನಗೆ ಕ್ಯಾಲ್ಶಿಯಮ್ನ ರಿಸ್ಟೋರ್ ಮಾಡುತ್ತೆ. ಮುಂದೆ ನಿನಗೆ ಜಾಯಿಂಟ್ ಬ್ರಿಟಲ್ಸ್ ಆಗಲ್ಲ, ಲಟ್ ಅಂತ ಸೌಂಡ್ ಬರೆಯಲ್ಲ. ಹುಣಸೆ ಮರ್ತಾ ಇರಬೇಕಂತ ಜಾಯಿಂಟ್ಸು ಇವತ್ತು ನುಗ್ಗೆ ಮರದ ಕಡ್ಡಿ ಆಗಿಬಿಟ್ಟಿದೆ. ಇದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕಾಗಿರೋದು ವೈದ್ಯಕೀಯ ವಲಯದಲ್ಲಿ. ಆಮೇಲೆ ಇನ್ವೆಸ್ಟಿಗೇಷನ್ಸ್ ನಾವು ಮಾಡಿದಾಗ ನಮ್ಮ ಯುಕ್ತಿ ಪ್ರಮಾಣಕ್ಕೆ, ಫಾರ್ ಎಕ್ಸಾಂಪಲ್ ತುಂಬ ಜ್ವರದಿಂದ ಬಳಲ್ತಾ ಇದ್ದೀರಿ. ಜ್ವರ ಯಾಕೆ ಬರುತ್ತೆ ಅಂದರೆ ನಮ್ಮ ಸಿಸ್ಟಮ್ಗೆ ರೆಸ್ಟ್ ಕೇಳಬೇಕು. ಸಮಥಿಂಗ್ ಈಸ್ ಇನ್ ಎಕ್ಸೆಸ್. ಸೊ ಉಷ್ಣತೆ ಜಾಸ್ತಿಯಾಗಿ ಬೇಡದೇ ಇರತಕ್ಕಂಥ ಮೈಕ್ರೋ ಆರ್ಗನ್ಸ್ನ ಕೊಲ್ತಕ್ಕಂಥ ವ್ಯವಸ್ಥೆ. ಈ ಕಾಡಲ್ಲಿ ಜಾಸ್ತಿ ಒಣಗಿರೋ ಹುಲ್ಲು ಬಂದಾಗ ಬೆಂಕಿ ಹಚ್ಕೊಂಡು ಅದಾಗದೆ ಸುಟ್ಟುಕೊಂಡು ಒಂದು ಸಮತಟ್ಟಾಗಿ ಬರ್ತಲ್ವ, ಅದೇ ರೀತಿ ನಮ್ಗೆ ಜಾಸ್ತಿ ಜ್ವರ ಬಂದಾಗ, ಐ ಆಮ್ ಟಾಕಿಂಗ್ ಅಬೌಟ್ ನಾರ್ಮಲ್ ಫೀವರ್ಸ್, ಇಂಡ್ಯೂಸ್ ಫೀವರ್ಸು, ವೈರಲ್ ಫೀವರ್ಸ್ ಬಗ್ಗೆ ಚರ್ಚೆ. ಆಮೇಲೆ ಸರ್ವೇ ಸಾಮಾನ್ಯ ಮಾಮೂಲ್ ಫೀವರ್ ಯಾಕೆ ಬರುತ್ತೆ? ಅದು ಬಂದಾಗ ನಾವೇನು ಮಾಡ್ತೀವಿ? ತಕ್ಷಣ ರೆಸ್ಟ್ ಮಾಡಲ್ಲ, ಮಾಡಬೇಕಾಗಿರೋದು ರೆಸ್ಟು. ಆದರೆ ನಾವು ಸ್ವಯಂ ಪ್ರೇರಿತ ಔಷಧಿಗಳನ್ನು ಚೌ ತಿಂದಂಗೆ ಬೆಳಗಿಂದ ರಾತ್ರಿವರೆಗೂ ಮಾತ್ರೆಗಳು ತೊಗೊಂಡು ಕೆಲಸಕ್ಕೆ ಹೋಗ್ಬಿಡ್ತೀವಿ. ಜ್ವರ ಬಂದಾಗ ಏನು ಮಾಡಬೇಕು? ರೆಸ್ಟ್ ಮಾಡಬೇಕು. ಆದರೆ ಮೆಡಿಸಿನ್ ಹೋಗುತ್ತಾ? ಎಲ್ಲಿತ್ತು ಮೆಡಿಸಿನ್ನು? 50, 60, 100, 120 ವರ್ಷ ಕೆಳಗೂ ಜ್ವರ ಬರ್ತಾ ಇತ್ತಲ್ವ. ಅವಾಗೆಲ್ಲ ಮೆಡಿಸನ್ ಇವತ್ತಿನ ಮೆಡಿಕಲ್ ಶಾಪಲ್ಲಿ ಹೋಗಿ ತೊಗೊಳ್ತಕ್ಕಂಥ ಮೆಡಿಸಿನ್ಸ್ ಇತ್ತಾ? ಬೇರೆ ಬೇರೆ ಪ್ರಕಾರದ ಜ್ವರಗಳು ಬಂದಿದೆ, ಬೇರೆ ಬೇರೆ ಪ್ರಕಾರದ ಔಷಧಿಗಳು ಬಂದಿದೆ. ಅದರ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ, ಅದು ವಿರೋಧಿ ನಾನಲ್ಲ. ಆದರೆ ಆಯಾಸಪೂರಿತವಂತಹ ಜ್ವರ, ಒಂದು ನೆಗಡಿ,
ಒಂದು ನೆಗಡಿ ಬಂದಾಗ ನಾವು ಏಲಕ್ಕಿ ಲವಂಗ ಮೆಣಸು ಅರಿಶಿನ ಹಾಕಿ ಹಾಲಲ್ಲಿ ಕುದಿಸ್ಕೊಂಡು ಕುಡಿಯೋಕ್ಕೆ ಏನಾದರೂ ಖರ್ಚಾ ಕಷ್ಟನಾ ಭಯನ ಆತಂಕನ? ಎಲ್ಲ ಮನೇಲಿರುತ್ತೆ. ಅದರ ಸಮ್ಮಿಶ್ರ ಭಾವ ಔಷಧಿಯ ರೂಪದಲ್ಲಿ ತನ್ನ ದ್ರವ್ಯದ ಗುಣಗಳನ್ನು ಸಮ್ಮಿಶ್ರಿತ ರೂಪದಲ್ಲಿ ತೊಗೊಂಡಾಗ ಆರೋಗ್ಯದ ಸಮೃದ್ಧಿ ಆಗುತ್ತೆ. ಯಾವುದೇ ವಿಧಂಥ ಸೈಡ್ ಎಫೆಕ್ಟ್ಸು, ಕಾಂಪ್ಲಿಕೇಶನ್ಸು, ಓವರ್ ಡೋಸೇಜು. ಈಗ ನಿದ್ದೆ ಮಾತ್ರೆ ತೊಗೊಳ್ಬೇಡಿ ಅಂತ ಹೇಳ್ತೀವಿ. ಮತ್ತೇನು ಮಾಡಬೇಕು? ಪಾದಾಭ್ಯಂಗ ಮಾಡ್ಕೊಳ್ಳಿ, ಶಿರೋಭ್ಯಂಗ ಮಾಡ್ಕೊಳ್ಳಿ, ಶಿರೋಧಾರ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸರ್ ಹಂಗಾರೆ ನಿದ್ದೆ ಮಾತ್ರ 4 ನಿದ್ದೆ ಮಾತ್ರ ನಿಮ್ಮ ಕಿಡ್ನಿ ಮೇಲೆ, ಲಿವರ್ ಮೇಲೆ ಎಷ್ಟು ಲೋಡ್ ಕೊಡ್ತಾ ಇದೆ? ಒಂದು ತೊಗೊಳ್ತಕ್ಕಂಥ ಪೇನ್ ಕಿಲ್ಲರ್ಸ್, ನೋವು ನಿವಾರಕ ಮಾತ್ರೆಗಳು 5 ರೂಪಾಯಿ, 10 ರೂಪಾಯಿ, 3 ರೂಪಾಯಿ ನಾವು ಹೇರಳವಾಗಿ ತೊಗೋದು. ಎಸ್ಪೆಷಲಿ ಆರ್ಥ್ರೈಟಿಸು, ಎಸ್ಪೆಷಲಿ ಮೈಗ್ರೇನ್, ಎಸ್ಪೆಷಲಿ ವ್ಯಾಸ್ಕ್ಯುಲರ್ ಹೆಡ್ಏಕ್ಸು. ಅದು ತೊಗೊಂಡಾಗ ಅನಿವಾರ್ಯ ಕಾರಣಗಳಿಂದ ನೀವು ಆ್ಯಂಟಿ ಗ್ಯಾಸ್ಟ್ರೈಟಿಸ್ಗೆ ಅದಕ್ಕೆ ತತ್ಸಂಬಂಧಂಥ ಮಾತ್ರೆಗಳನ್ನ ತೊಗೊಳ್ಬೇಕು. ಒಂದಕ್ಕೊಂದು ಈ ಚೈನ್ ಲಿಂಕ್ ಯಾವಾಗ ಕಟ್ಟಾಗೋದು? ಈ ಮಾತ್ರೆ ತೊಗೊಂಡ್ರೆ ಈ ಒಂದು ಕಾಯಿಲೆ ವಾಸಿ ಮಾಡೋಕೆ ಒಂದು ಮಾತ್ರೆ, ಸೈಡ್ ಎಫೆಕ್ಟ್ ಇನ್ನೊಂದು ಮಾತ್ರೆ. ನೀವು ಪ್ರಿಸ್ಕ್ರಿಪ್ಷನ್ ನೋಡಿ, ಇವತ್ತು ಎಲ್ಲಿ ಒಂದು ಕಾಯಿಲೆಗೆ ಒಂದು ಮಾತ್ರೆ ಪ್ರಿಸ್ಕ್ರಿಪ್ಷನ್ ಬರ್ಲಿಕ್ಕೆ ಸಾಧ್ಯ ಇದೆ? ಹೌದು. ಯಾಕೆ ಒಂದು ಉದಾಹರಣೆ ಜ್ವರಕ್ಕೆ 4 ಬರೀತಾರಲ್ಲ, ಯಾಕೆ ಸರ್? ಅದು ಯಾಕೆ ಬರೆಯೋರನ್ನ ಕೇಳಬೇಕು. ಒಂದು ಅನಿವಾರ್ಯತೆ ಇದ್ದಾಗ, ಅವಶ್ಯಕತೆ ಇದ್ದಾಗ ಬರೆಯೋದ್ರಲ್ಲಿ ಲಾಜಿಕ್ ಇದೆ. ಆದರೆ ಎಲ್ಲ ಪೇಷಂಟು ಬಂದವ್ರಿಗೆಲ್ಲ 50 ಮಾತ್ರೆ ಹಾಕ್ತೀವಿ ಖಂಡಿತವಾಗಿ ಲಾಜಿಕ್ ಇಲ್ಲ. ಅದನ್ನೇ ಹೇಳಿದ್ರು, ಯುಕ್ತಿ ಪ್ರಮಾಣದಲ್ಲಿ ಪೇಷಂಟಿಗೆ ಏನು ಬೇಕೋ ನಾವು ಅಷ್ಟನ್ನೇ ಕೇಳಬೇಕು. ಆಮೇಲೆ ಪೇಷಂಟ್ದು ಯಾವ ರೀತಿಯಲ್ಲಿ ವೈದ್ಯ ಪೇಷಂಟ್ ಸಂಪರ್ಕ ಸಂಬಂಧ ಹೇಗಿರಬೇಕು. ಇಗ್ನೋರೆನ್ಸ್ ಇಸ್ ಆಲ್ವೇಸ್ ಎ ಬ್ಲಿಸ್ ಅಂತ ಕರಿತೀವಿ. ನನಗೇನು ಗೊತ್ತಿಲ್ಲ ಸರ್, ಗೊತ್ತಿರೋ ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಮಾಹಿತಿ ಕೊಡಿ ಅಂತಕ್ಕಂಥದ್ದು ಒಂದು ಕಾಲ ಇತ್ತು. ಡಾಕ್ಟ್ರೆ ನಮಗೆಲ್ಲ ನೋವ್ತಾ ಇದೆ, ಇಲ್ಲಿ 3ನೇ ನೋವ್ತಾ ಇದೆ ಅಂತ. ಅವ್ನು 3ನೇ ಹಲ್ಲಿನ ಹೆಸರು, ಅದರ ರೂಟ್ ಏನು, ಅದರ ಮೈಕ್ರೋ ಲೆವೆಲ್ ಆಫ್ ನರ್ವ್ ಅಟ್ಯಾಚ್ಮೆಂಟ್ ಅಂತ ತಿಳ್ಕೊಂಡು ನಾನು ಈ ಔಷಧಿ ತೊಗೊಂಡೆ, ಆ ಔಷಧಿ ತೊಗೊಂಡೆ, ಅದು ತೊಗೊಂಡು ಕೆಲಸ ಮಾಡಲಿ, ನಿಂತರ ಬಂದು ನಾಳೆ ಬೆಳಗ್ಗೆ ರಿಪೇರಿ ಆಗಬೇಕು ಅಂದಾಗ ಅದ್ರ ಮೀರಿದ ಬುದ್ಧಿ ಡಾಕ್ಟ್ರಿಗೆ ಗೊತ್ತಿರಬೇಕು. ಅದ್ರ ಮೀರಿದ ಇನ್ಫಾರ್ಮೇಷನ್ನ ಬ್ರೇಕ್ ಮಾಡ್ತಕ್ಕಂಥದ್ದು ಇರಬೇಕು. ಆಮೇಲೆ ಸೆಕೆಂಡ್ ಒಪಿನಿಯನ್ನು, ಥರ್ಡ್ ಒಪಿನಿಯನ್ನು, ಫೋರ್ತ್ ಒಪಿನಿಯನ್ ಕಾಲ ಬಂದುಬಿಟ್ಟಿದೆ. ನಾನು ಹೇಳಿದ್ರೆ ನಿಮ್ಮನ್ನು ಕೇಳು, ನೀವು ಹೇಳಿದ್ರೆ ಮತ್ತೊಬ್ಬರು ಕೇಳು. ಆ್ಯಂಡ್ ಟೂ ಮೆನಿ ಕುಕ್ ಸ್ಪಾಯ್ಲ್ ದ ಬ್ರೋತ್. ಅನೇಕದಂಥ ಕೈ ಚಳಕ ಅಡುಗೆಗೆ ತೋರಿಸ್ಬಿಟ್ರೆ ಅಡುಗೆ ರುಚಿ ಕೆಟ್ಟೋಗುತ್ತೆ. ಇವತ್ತು ಅದೇ ಶ್ರೀಸಾಮಾನ್ಯ ಆರೋಗ್ಯ ಸಾಧಕ ಆರೋಗ್ಯವನ್ನು ಹತೋಟಿ ಇಟ್ಕೊಳ್ಬೇಕು ಅಂದರೆ ಬದಲಾಗ್ತಕ್ಕಂಥ ಒಂದು ಸನ್ನಿಹಿತತೆ ಶ್ರೀಸಾಮಾನ್ಯನಲ್ಲೂ ಇರಬೇಕು. ವೈದ್ಯನಲ್ಲೂ ಆ ಟೆಂಡರ್ ಲವ್ ಆ್ಯಂಡ್ ಕೇರ್ ಅಂತ ಕರಿತೀವಿ. ನಾನು ಇದ್ದೀನಿ, ಜ್ವರ ಆದರೆ 2 ದಿವಸ ರಜಾ ಹಾಕ್ರಿ. ಯಾವುದೋ ಹೋಟ್ಲಿಗೆ ಹೋದಾಗ ಸಿನಿಮಾಗೆ ರಜಾ ಹಾಕಲ್ವಾ, ಆಮೇಲೆ ಕಾಂಪನ್ಸೇಟ್ ಮಾಡೋದು 2 ದಿವಸ ಮಲ್ಕೊಳ್ಳಿ, ಆಮೇಲೆ ಕೆಲಸ ಮಾಡಿ, ಚೆನ್ನಾಗಿ ಇಳೀರು ಕುಡೀರಿ. ಇವತ್ತು ಕಾಮಣಿ ಸಿಂಪಲ್ ಜಾಂಡಿಸ ಕಾಮಾಲೆ ರೋಗ, ಅದೆಲ್ಲ ಮಲ್ಟಿಪಲ್ ABCDEF ಎಲ್ಲ ಇದೆ. ಸಿಂಪಲ್ ಜಾಂಡಿಸ್ ಬಗ್ಗೆ ಹೇಳ್ಬೇಕಾದ್ರೆ ಚೆನ್ನಾಗಿ ಮೂತ್ರ ಆಗಬೇಕು, ಲಿವರ್ಗೆ ಏನು ಲೋಡ್ ಬೀಳಬಾರ್ದು, ಚೆನ್ನಾಗಿ ರೆಸ್ಟ್ ಬೀಳಬೇಕು, ಇಷ್ಟೇ ಟ್ರೀಟ್ಮೆಂಟು. ಕಬ್ಬಿನ ಹಾಲು, ಪರಿಶುದ್ಧವಾದಂಥ ಕಬ್ಬಿನ ಹಾಲು, ಹೈಲಿ ಎನರ್ಜೆಟಿಕ್ಕು, ಒಳ್ಳೆ ಲಿವರ್ಗೆ ಹೀಲಿಂಗ್ ಎಫೆಕ್ಟು ಪ್ರೊಸೆಸ್ಸು ಸಿಗುತ್ತೆ. ಅದನ್ನು ಕಂಟಾಮಿನೇಷನ್ ಪರಿಶುದ್ಧವಾದಂಥ ಪಾತ್ರೆ ತೊಗೊಂಡು ಹಿಂಗೆ ಇಟ್ಕೊಂಡು ಕುಡಿದು ವಿಶ್ರಾಂತಿ, 2 ಹಸಿವಾಗಲ್ಲ, ಶಕ್ತಿ ಬೇಕು. ನಿಸರ್ಗ ನೋಡಿ ಎಷ್ಟು ಕೊಡುತ್ತೆ. ಇದನ್ನು ಆಯುರ್ವೇದದ ಹೆಗ್ಗಳಿಕೆ ಅಂತ ಹೇಳ್ತಾ ಇಲ್ಲ, ನಿಸರ್ಗದ ಹೆಗ್ಗಳಿಕೆ ಅಂತ ಹೇಳ್ತಾ ಇದ್ದೀನಿ. ಒಂದು ಕಬ್ಬಿನ ಹಾಲನ್ನು ಜಾಂಡಿಸ್ ಪೇಷಂಟ್ 2-3 ದಿವಸ ತೊಗೊಂಡ್ರೆ ಜಾಂಡಿಸಲ್ಲಿ ಏನಾಗಬೇಕು, ನಮಗೆ ಎಲ್ಲೋ ಯೂರಿನ್ ಚೆನ್ನಾಗಿ ಆಗ್ತಾಯಿಲ್ಲ, ಆಗಬೇಕು ಅಂತ ಹೇಳ್ತೀವಿ. ನೀವು ರೆಗ್ಯುಲರ್ ಆಗಿ ಕಬ್ಬಿನ ಹಾಲು ಫಾರ್ ಪರ್ಸನ್ ಹೂ ಇಸ್ ನಾಟ್ ಡಯಾಬಿಟಿಕ್, ಡಿಸ್ಕ್ಲೇಮರ್ಸ್ ಎಲ್ಲದಕ್ಕೂ ಸಾಧಕ ಬಾಧಕ ಇರುತ್ತೆ, ಎಕ್ಸೆಪ್ಷನ್ಸ್ ಇದ್ದೇ ಇರ್ತವೆ. ಡಯಾಬಿಟಿಕ್ ಪೇಷಂಟು ಜಾಂಡೀಸ್ ಬಂದುಬಿಟ್ಟಿದೆ ಅಂದರೆ ಡಾಕ್ಟರ್ ಕಿಶೋರ್ ಹೇಳಿದ್ರು 5 ಲೀಟರ್ ಕಬ್ಬಿನ ಹಾಲು ಕುಡಿದ್ರೆ ಖಂಡಿತ ಹರ ಶಿವ ಆಗುತ್ತೆ. ಅದಲ್ಲ ಉದ್ದೇಶ. ಶ್ರೀಸಾಮಾನ್ಯ ಏನು ಕಾಯಿಲೆ ಇಲ್ದಿದ್ದಾಗ ವೈದ್ಯಕೀಯ ಮಾರ್ಗದರ್ಶನ, ನೆರವು, ಬೆಂಬಲ, ಆಪ್ತ ಸಮಾಲೋಚನೆ ನಂತರ ಒಂದು ಕಬ್ಬಿನ ಹಾಲು ನಿಮ್ಮ ಜಾಂಡೀಸ್ನ ಇವತ್ತಿಗೂ ಕೂಡ ರಿಪೇರಿ ಮಾಡ್ತಕ್ಕಂಥ ಶಕ್ತಿ, ತಾಕತ್ತು, ದಮ್ ಇದೆ. ಔಷಧಿಗಳಿಲ್ಲದೆ, ಔಷಧಿ ಅಂದರೆ ಆಹಾರವೇ. ಅನೇಕ ಸಂದರ್ಭದಲ್ಲಿ ಔಷಧಿ ಅಂದರೆ ಆಹಾರವೇ. ಅದನ್ನು ಮೀರಿದ ಹಂತದಲ್ಲಿ, ನಮ್ಮ ಬುದ್ಧಿಶಕ್ತಿ ಮೀರಿದ ಹಂತದಲ್ಲಿ, ಪೇಷಂಟಿನ ರೋಗ ಪ್ರತಿರೋಧ ಶಕ್ತಿ ನಿಗದಿತ ನಿಯಮ ಪ್ರಮಾಣಕ್ಕಿಂತ ಕಡಿಮೆ ಇದ್ದಲ್ಲಿ ಮಾತ್ರ ತಾತ್ಕಾಲಿಕವಾಗಿ ಔಷಧಿಯ ನೆರವಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ದಪ್ಪಗಿರ್ತಕ್ಕಂಥ ವ್ಯಕ್ತಿ ಆರ್ಥ್ರೈಟಿಸ್ ಇದೆ ಅಂದಾಗ ತಿಂಗಳಿಗೆ 3 kg ಅರ್ಥಾತ್ 100 ಗ್ರಾಮ್ ಪರ್ ಡೇ ಡಯಟ್ ರೆಸ್ಟ್ರಿಕ್ಟ್ ಮಾಡಿ, ವಾಕ್ ಮಾಡಿ, ಸ್ಲೀಪಿಂಗ್ ಪ್ಯಾಟ್ರನ್ಸ್ನ ಆಲ್ಟ್ರ್ ಮಾಡಿಕೊಂಡು ಒಂದು ಲಿಫ್ಟ್ ಹತ್ತೋ ಬದಲಿ 4 ಮೆಟ್ಲು ಹತ್ಕೊಂಡು 4 ಮೆಟ್ಲು ಹೇಳಿದ್ರೆ 100 ಗ್ರಾಮ್ ಪರ್ ಡೇ ತೂಕ ಕಮ್ಮಿ ಇಳ್ಕಲ್ವಾ? ಮನಸ್ಸು ಗಟ್ಟಿ ಮಾಡಿದ್ರೆ 100 ಗ್ರಾಮ್ ಪರ್ ಡೇ ಇಸ್ 3 kg ಎ ಮಂತ್, 30 kg ರಫ್ಲಿ. ಆ ಕಡೆ ಈಗ 12 ತಿಂಗಳಿಗೆ 30 kg, 1 ವರ್ಷದಲ್ಲಿ 30 kg ಕಮ್ಮಿ ಆದರೆ ಲೋಡ್ ಕಮ್ಮಿ ಆಗುತ್ತೆ. ಆ ಸರ್ಜರಿನ ಬಹುತೇಕ ಪರ್ಮನೆಂಟ್ ಪೋಸ್ಟ್ಪೋನ್ ಮಾಡ್ಬೋದಲ್ವ? ಈ ಥರ ಸಂಕಲ್ಪಗಳು ನಾವು ಮಾಡ್ತೀವ? ಸಾಧ್ಯ ಇಲ್ವಾ? ಸಾಧ್ಯ ಇಲ್ಲ. ಇವಾಗ ನಾವು ಲಾಕ್ಡೌನಲ್ಲಿ ಎಷ್ಟೋ ಜನ ಕೆಲಸ ಹೊಟ್ಟೋಯ್ತು, ಎಷ್ಟೋ ಜನಕ್ಕೆ ಭವಿಷ್ಯನೇ ಇಲ್ಲ ಅಂತ ಆಯಿತು. ಅವರೆಲ್ಲ ಸತ್ತೋಗ್ಬಿಟ್ರ.
ಅಲ್ಲ, ಸತ್ತೋರು ಕಾಯಿಲೆ ಬಂದು ಸತ್ತಿದ್ದು ಚರ್ಚೆ ಬೇರೆ. ಆದರೆ ಲಾಕ್ಡೌನ್ ಕೆಲಸ ಕಳ್ಕೊಂಡವನು ಉಪವಾಸ ಸತ್ತೋಗ್ಬಿಟ್ನ, ಇನ್ನೊಂದು ಕೆಲಸ ಹುಡ್ಕೊಂಡ, ಆವಿಷ್ಕಾರ ಮಾಡಿಕೊಂಡ. ಆ ತಾತ್ಕಾಲಿಕ ನಷ್ಟವನ್ನು ನಾಳಿನ ಇನ್ವೆಸ್ಟ್ಮೆಂಟ್ ಅಂತ ಪರಿಗಣನೆ ಮಾಡಿಕೊಂಡ್ರೆ ನಷ್ಟ ಅಲ್ಲ. ನೀವು ಇವತ್ತಿನ ಆದಾಯ ಇವತ್ತೇ ಬೇಕು ಅಂದ್ಕೊಂಡೇ ನಷ್ಟ. ಆದರೆ ಬೆಂಗಳೂರಲ್ಲಿ ನಮಗೆ ಅಟ್ಲೀಸ್ಟ್ 2 ವರ್ಷಕ್ಕಾರ ತಿನ್ನೋಷ್ಟು ಆರ್ಥಿಕ ಸ್ಥಬಿಲತೆ ಅನೇಕರಿಗಿದೆ. ನೀವು ನಾಳೆಗೆ ಯೋಚನೆ ಮಾಡೋ ಬದಲಿ ಇವತ್ತು ನೋಡಿ, ವಾಕಿಂಗ್ ಅಂತ ನೀವು ಹೋಗ್ಬಿಟ್ರೆ ಬೀದಿಲಿ ಏನು ಚಿಂತೆ ಬರುತ್ತೆ, ಡಯಾಬಿಟೀಸ್ ಬಂತ ಸಾರ್ ಅಂತಾರೆ. ಹಿಂದಿನ ಕಾಲದಲ್ಲಿ ಸ್ಕೂಲ್ಗೆ ಕಾಲೇಜಿಗೆ ಅನಿವಾರ್ಯತೆಯಿಂದ ಶ್ರೀಮಂತರು ಕೂಡ ನಡೀತಾಯಿದ್ರು. ಇಲ್ಲಿಂದ ಹೋಗಿ ಅಲ್ಲಿವರೆಗೂ 3 ಬಸ್ ಹತ್ಕೊಂಡು 4 ಕಿಲೋಮೀಟ್ರ್ ಅಡ್ಕೊಂಡು ಹೋಗಿ ಬಂದರೆ ಕಾಲೇಜ್ಗೆ ಹೋಗೋದೇ ದೊಡ್ಡ ಶ್ರೀಮಂತಿಕೆ ಇತ್ತು. ಇವತ್ತು ಬೆಡ್ರೂಮಿಂದ ಬಾತ್ರೂಮ್ವರೆಗೂ ನಿಮಗೆ ಗಾಡಿ ಬಂದು ಕೂತ್ಕೊಂಡೋದಕ್ಕೆಲ್ಲ ಸಮಸ್ಯೆಗಳೇ ಕಾರಣ. ರೂಮ್ ಲಿಫ್ಟ್ ಆಗ್ತದೆ, ಬೆಡ್ರೂಮ್ಗೆ ಟ್ರಾಲೀಸ್ ಬರ್ತದೆ, ಫುಡ್ ಟ್ರಾಲಿ. ನೀವು ಬೆಲ್ ಹೊಡೆದ್ರೆ ಬಂದು ಹಿಂಗೆ ಟ್ರೈನ್ ಥರ ಬಂದು ನಿಮ್ಗೆ ಸರ್ವಿಸ್ ಮಾಡ್ಬಿಟ್ಟು ಅದಾಗದೆ ಮಿಷಿನ್ ಹೋಗುತ್ತೆ. ರೋಬೋಟಿಕ್ ಫುಡ್ ಸರ್ವಿಸ್ ಬರ್ತಾ ಇದೆ. ಈ ಚಾರ್ಲಿ ಚಾಪ್ಲಿನ್ ಸಿನಿಮಾದಲ್ಲಿ ತೋರಿಸಿದ್ರಲ್ಲ, ಅವೆಲ್ಲ ಬಂದ್ಬಿಟ್ಟು ಈಗ ಎಲ್ಲ ಕನಸೇನಿತ್ತು ಎಲ್ಲ ನನಸಾಗಿದ್ದು ಸಮಸ್ಯೆಗಳಿಗೆ ಪೆಡಂಭೂತವಾಗಿ ಬೆಳೆದಿದೆ. ಆರೋಗ್ಯ ಸಾಧಕ ಕೂಡ ಬದಲಾಗಬೇಕು, ವೈದ್ಯಕೀಯ ವಲಯ ಬದಲಾಗಬೇಕು. ಆರೋಗ್ಯ ಸಾಧನೆಗಾಗಿ ಡಾಕ್ಟ್ರಿನ ಮೊರೆ ಹೋಗಬೇಕು. ಸೂಪರ್ ಸ್ಪೆಷಲಿಸ್ಟ್ ಹೆಂಗೆ ಆಗಬೇಕು, ನಾವು ಎಲ್ಲ ನಮ್ಮ ಔನ್ನತೀಕರಣ, ನಮ್ಮ ಸ್ಪಷ್ಟೀಕರಣ ಎಲ್ಲಿರಬೇಕು ಅಂದಾಗ ನಿನಗೆ ತೊಂದರೆ ಏನೂ ಇಲ್ಲ ಅಂತಕ್ಕಂಥ ಕಾನ್ಫಿಡೆನ್ಸ್ ಹೇಳ್ತಕ್ಕಂಥ ಒಂದು ತಾಕತ್ತು ನಮ್ಮಲ್ಲಿರಬೇಕು. ತೊಂದರೆ ಇದ್ದರೆ ಪ್ರಾಥಮಿಕ ಹಂತದಲ್ಲಿ ಕಂಡುಹಿಡ್ತಿದ್ದಂಥ ಶಕ್ತಿ ಸಮರ್ಥಕ ವೈದ್ಯನಿಗಿರಬೇಕು. ಅದನ್ನು ಆ ಹಂತದಲ್ಲೇ ಒಪ್ಕೊಂಡು ಬಹುಬೇಗ ರಿಪೇರಿ ಆಗಿಬಿಟ್ಟು ಮುಖ್ಯವಾಹಿನಿಗೆ ಬರ್ತೀನಿ ಅಂತಕ್ಕಂಥ ಸಂಕಲ್ಪ ಪೇಷಂಟ್ನಾಗಿರಬೇಕು. ಇವೆರಡರ ಸಮಾಗಮ ಸಮ್ಮಿಶ್ರ ಭಾವದಿಂದ ಸಮಾಧಾನ ಚಿತ್ತವಾದಾಗ ಯಶಸ್ಸು ಕಟ್ಟಿಟ್ಟು ಬರ್ತೀವಿ. ಆರೋಗ್ಯ ಸಾಧನೆ ಆಗುತ್ತೆ ಸದಾಕಾಲ ಸರ್ವಕಾಲ ಸರ್ವರಿಗೂ. ಆದರೆ ಈಗ ಕ್ಷಮೆ ಇರಲಿ, ಕೆಲವರು ವೈದ್ಯರು ಹೇಳ್ತಾರೆ, ಎಲ್ಲಿ ಸರ್ ಸುಮ್ಮನೆ ರೀ ಸರ್, ನೀವು ನಾನು MBBS ಸೀಟಿಗೆ 2-3 ಕೋಟಿ ಖರ್ಚು ಮಾಡಿದ್ದೀನಿ, ನೀವು ಹೇಳೋದ ಹಾಗೆ ನಾನು ಬಂದವ್ರಿಗೆಲ್ಲ ನೀನು ಆಗಿರು ಹೀಗೆ. ಭಾಳ ಉತ್ಕೃಷ್ಟವಾದಂತಹ ಪ್ರಶ್ನೆ ತಾವು ಕೇಳಿದ್ದೀರಿ. ಈ ದೇಶದಲ್ಲಿ ಏನೇನೋ ಫ್ರೀ ಕೊಡ್ತೀವಲ್ವ, ಒಂದು ಎಜುಕೇಷನ್ನು, ಒಂದು ಹೆಲ್ತು, ಎಲ್ಲರಿಗೂ ಜಾತ್ಯತೀತವಾಗಿ ವಯಾತೀತವಾಗಿ ನಮ್ಮ ಭಾರತ ದೇಶದಲ್ಲಿ ಸೀಮಿತವಾಗಿ ಯೋಚನೆ ಮಾಡೋದಾದರೆ ಆರೋಗ್ಯವನ್ನು ವಿದ್ಯಾಭ್ಯಾಸವನ್ನು ಉಚಿತವಾಗಿ ಕೊಡ್ತೀನಿ ಅಂತ ಒಂದು ಸಂಕಲ್ಪ ತೊಗೊಂಡ್ರೆ ಈ ಪ್ರಶ್ನೆಗೆ ಒಂದು ಇತಿಶ್ರೀ ಹೇಳಲಿಕ್ಕೆ ಸಾಧ್ಯ ಇದೆ. ಇವತ್ತೇನಾಗಿದೆ, ವೈದ್ಯಕೀಯ ಇಷ್ಟೆಲ್ಲ ನಾವು ಓದ್ತಕ್ಕಂಥವ್ರು ಎಲ್ಲ ಕಡೆ ಇವತ್ತಿಗೂ ಡಾಕ್ಟ್ರಿಗೆ ಕೊರತೆ ಇದೆ. ಇವತ್ತಿಗೂ ನೀವು ಗ್ರಾಮೀಣ ಭಾಗದಲ್ಲಿ ಹೋಗಿ ನೋಡಿ, ವೈದ್ಯರಿಲ್ಲ. ರಾತ್ರಿ 12 ಗಂಟೆಗೆ ಒಂದು ಹಾವು ಕಚ್ಚಿದ್ರೆ ಅಯೋಮಯ. ಆಮೇಲೆ ದೊಡ್ಡ ಎಕ್ವಿಪ್ಮೆಂಟ್ಸ್ ಇದೆ, ಅದನ್ನು ಆಪರೇಟ್ ಮಾಡೋ ಟೆಕ್ನಿಷಿಯನ್ಸು ಟೈಮಿಗೆ ಸಿಗಲ್ಲ, ಇರಲ್ಲ. ಇವತ್ತು ವೈದ್ಯಕೀಯ ವ್ಯವಸ್ಥೆ ಎಲ್ಲಿ ಬೆಳಿಬೇಕಾಗಿರೋದು? ಬೌದ್ಧಿಕವಾಗಿ ವೈದ್ಯಕೀಯ ವ್ಯವಸ್ಥೆ ಬೆಳಿಬೇಕಾಗಿದೆ. ಆರ್ಥಿಕವಾಗಿ ಬೆಳೆದಿದೆ, ರಚನಾತ್ಮಕವಾಗಿ ಬೆಳೆದಿದೆ, ಗುಣಾತ್ಮಕವಾಗಿ ಬೆಳೆದಿಲ್ಲ. ಗುಣಾತ್ಮಕವಾಗಿ ಈಗ ನೋಡಿ, ಇನ್ ದ ಡೇಸ್ ಟು ಕಮ್ ನನ್ನ ಅಸೆಸ್ಮೆಂಟ್ ಪ್ರಕಾರ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಸಿನ್ ವಿಲ್ ಬಿ ಫ್ಯೂಸ್ಡ್. ವೈದ್ಯಕೀಯ ವೃತ್ತಿ ಮತ್ತು ಇಂಜಿನಿಯರ್ಸ್ ಎರಡೂ ಫ್ಯೂಸ್ ಆಗ್ತಾರೆ. ಈಗ ರೋಬೋಟಿಕ್ ಇಂಜಿನಿಯರಿಂಗ್ ಪ್ರಾರಂಭಿಕವಾಗಿ ಶುರು ಆಗ್ತದೆ. ಡಾಕ್ಟರ್ಸ್ ರೋಬೋಟಿಕ್ ಸರ್ಜರಿ ಮಾಡಬೇಕು, ಲೇಸರ್ ಸರ್ಜರಿ ಮಾಡಬೇಕು ಅಂದರೆ ಇಂಜಿನಿಯರ್ಸ್ ಬ್ಯಾಕಪ್ಪು. ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಇವೆರಡೂ ಸೇರಿ ಒಂದು ಕೋರ್ಸ್ ಬಂದರೆ ಅತಿಶಯ ಇಲ್ಲ. ಮುಂಬರ್ತಕ್ಕಂಥ ದಿನಗಳಲ್ಲಿ ಅಲೋಪತಿ ಆಯುರ್ವೇದ ಒಂದು ಕೋರ್ಸ್ ಆಗಿ ಬ್ರಿಡ್ಜ್ ಕೋರ್ಸ್, ಅಟ್ಲೀಸ್ಟ್ ಅಟ್ PG ಲೆವೆಲ್ಲು. ನೀನು ತುಂಬ ಅರ್ಜೆಂಟ್ಗೋಸ್ಕರ ಒಂದು ಇಂಗ್ಲೀಷ್ ಮಾತ್ರೆ ಕೊಡಪ್ಪ, ಅದೇ ಪೇಷಂಟ್ಗೆ ಜೀವನ ಪೂರ್ತಿ ಇರಬೇಕು ಅಂದಾಗ ನೀನು ಆಯುರ್ವೇದ ಮಾತ್ರೆ ಕೊಡಪ್ಪ. ಇದೇ ಲಿವರ್ ಟಾಕ್ಸಿಸಿಟಿ, ಹೆಪಟೋಟಾಕ್ಸಿಸಿಟಿ, ರೀನಲ್ ಟಾಕ್ಸಿಸಿಟಿ ಅಂತೆಲ್ಲ ಹೇಳ್ತೀವಲ್ಲ, ಭಯ ಪಡಬೇಡ. ತಾತ್ಕಾಲಿಕ 3 ಸೈಜ್ ಸಿಕ್ಕತ್ತು ನಾನೇ ಕೊಡ್ತೀನಿ, ನಾನು ಕ್ವಾಲಿಫೈಡ್. ಅದಕ್ಕೆ ಅದರಲ್ಲೂ ನಾನು ಕ್ವಾಲಿಫೈಡು. ಒಂದೇ ಯೂನಿವರ್ಸಿಟಿನಾಗ 2 ಡಿಗ್ರಿ ಕೊಟ್ಟಿದೆ. ನೀನು ಏಲಕ್ಕಿ, ಲವಂಗ, ಮೆಣಸು, ಜೀರಿಗೆ, ಆಲೋವೆರಾ, ಅರಿಶಿನ, ಬೇವು, ನಿಂಬು, ಕರಿಬೇವು ಹೆಂಗೆ ತೊಗೋಬೇಕು ಅದನ್ನು ನಾನು ಹೇಳ್ತೀನಿ. ಅದನ್ನು ಪ್ರಿಸ್ಕ್ರಿಪ್ಷನ್ಲೇ ಕೊಡ್ತೀನಿ. ಅದನ್ನು ಲೀಗಲೈಸ್ ಮಾಡಿ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಯೂನಿವರ್ಸಿಟಿ ಥ್ರೂ ಕೊಟ್ಬಿಟ್ರೆ ಎಂತಹ ಒಳ್ಳೆ ಚಿಂತನೆ. ಶ್ರೀಸಾಮಾನ್ಯನಿಗೆ ರಸದೌತಣ. ಡಾಕ್ಟ್ರುಗಳಿಗೆ ಯಾವುದೇ ಭಯ ಬೇಡ, ನಾನು ಅದು ಕೊಟ್ಬಿಟ್ರೆ ತಪ್ಪು, ಇದು ಕೊಟ್ಬಿಟ್ರೆ ಕಾನೂನು ವಿರುದ್ಧ ಅಂತ. ಆ ಕ್ಲೀಶೆಗಳು, ಆ ಭಯವೇ ಇರೋಲ್ಲ. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ ವಾಟ್ ಆರ್ ವಿ ಡೆಲಿವರಿಂಗ್? ಎ ಬ್ಯೂಟಿಫುಲ್ ಟುಮಾರೋ. ಅತ್ಯದ್ಭುತವಂತಹ ನಾಳೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕರ್ತವ್ಯ, ಕೈಂಕರ್ಯ, ಸಹಭಾಗಿತ್ವ ನನ್ನದು, ಅರ್ಥಾತ್ ನಮ್ಮದು, ಅರ್ಥಾತ್ ನಮ್ಮೆಲ್ಲರದು ಆಗಿರುತ್ತೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.